भेदकः लक्ष्म्यालिङ्गितवामाङ्गो हन्यान् विघ्नान्रकेसरी सुमुखौ सुन्दरतरौ सुनासौ सुखचित्तनु ಸುರಾರಾಧಿತಪಾದಾಬ್ಜೌ. ಸೌಂಡ್ ಸ್ವಲ್ಪ ವಾಯ್ಸ್ ಕಡಿಮೆ. ಈಗ ಕೇಳಿಸ್ತಿದ್ಯಾ? ಬೇಕಾದ್ರೆ ಮೈಕ್ ಹತ್ತಿರ. ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತಮಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋವಿದ್ಯಾವಿರಕ್ತ್ಯಾತ್ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಯತ್ಸ್ಪೃಷ್ಟಧೂಮಧೂಪಸ್ಯ ಸೇವನಾದ್ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸಕೃಷ್ಣೋ ಮಾಂ ಸದಾವತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಅನಂತ ಉಪಕಾರಗಳನ್ನು ನಾವು ಸ್ಮರಿಸಿಕೊಳ್ಳುವುದೇ ನಮ್ಮ ಸಾಧನೆ. ಆ ಒಂದು ಉಪಕಾರ, ಎಷ್ಟು ಪರಮಾತ್ಮ ನಮಗೆ ಉಪಕಾರ ಮಾಡಿದ್ದಾನೆ ಅಂತ ನಾವು ನೆನೆಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಯಥಾಮತಿ ನಮ್ಮ ಯೋಗ್ಯತಾನುಸಾರ ಆ ಪರಮಾತ್ಮನ ಉಪಕಾರವನ್ನು ಸ್ಮರಿಸಿಕೊಂಡು ಅವನ ಭಕ್ತರಾಗಿರುವಂತಹ ಆ ಎಲ್ಲ ದೇವತೆಗಳು ನಮಗೆ ಮಾಡುವಂತಹ ಉಪಕಾರವನ್ನು ನಾವು ದಿನಾಗಲೂ ನಾವು ಸ್ಮರಿಸಿಕೊಂಡಾಗ ಆ ಪರಮಾತ್ಮನ ಉಪಕಾರಕ್ಕೆ ಒಂದು ರೀತಿಯಾಗಿ ನಾವು ಕೃತಜ್ಞತೆಯನ್ನಾದರೂ ಸಲ್ಲಿಸಿದ್ದರೆ ಆ ಪರಮಾತ್ಮ ಸಂತೋಷಗೊಳ್ಳುತ್ತಾನೆ. ಅಂತಹ ಪರಮಾತ್ಮನ ದರ್ಶನಾರ್ಥವಾಗಿ ಒಂದು ಸಾಧನೆ ಎಂಬುವಂತಹ ಆ ಒಂದು ಮಾರ್ಗದಲ್ಲಿ ಒಂಚೂರು ಸಾಧನೆ ಆಗಿರುತ್ತೆ, ಆ ಒಂದು ದಿನ ಸಾರ್ಥಕ ಆಗತ್ತೆ ಅಂತ ಹಿರಿಯರು ಹೇಳುತ್ತಾರೆ. ಆದ್ದರಿಂದ ನಾವು ಈ ಒಂದು ಮಾನಸ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಇಂತಹ ಅದ್ಭುತವಾದ ಮಾನಸ ಯಾತ್ರೆಯ ಪೂರ್ವದಲ್ಲಿ ನಮಗೆ ಜನ್ಮ ಕೊಟ್ಟಂತಹ ಆ ತಂದೆ ತಾಯಿಗಳು ಹಾಗೂ ಆ ಶಾಸ್ತ್ರದ ಮಾರ್ಗದಲ್ಲಿ ನಮ್ಮ ತಂದೆ ತಾಯಿಯಾಗಿ ಇರುವಂತಹ ಆ ಒಂದು ಗುರುಗಳನ್ನು ನಾವು ವಿಶೇಷವಾಗಿ ನಾವು ನಮಸ್ಕರಿಸಿ ಈ ಒಂದು ತಾರತಮ್ಯ ಚಿಂತನೆಯನ್ನು ನಾವು ಮಾಡಿಕೊಳ್ಳುತ್ತಾ ಬರೋಣ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ ನಿಮಗೆ ಅನಂತ ನಮನಗಳು. ಇಬ್ರಾಮಪುರದ ಅಪ್ಪಾವರೇ ನಿಮಗೆ ಅನಂತ ನಮನಗಳು. ಗುರುಶ್ರೀಶ ವಿಠ್ಠಲದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶದಾಸರೇ, ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಮೋಹನದಾಸರೇ ನಿಮಗೆ ಅನಂತ ನಮನಗಳು. ಅವರ ಆರಾಧನೆ ಪ್ರಾಯಶಃ ನಿಮಗೆ ಮೊನ್ನೆ ಇರಬೇಕು. ಜ್ಯೇಷ್ಠ ಶುಕ್ಲ ಷಷ್ಠಿ ಆಗಿದೆ. ಚಿಪ್ಪಗಿರಿಯಲ್ಲಿ ಆ ಒಂದು ಚೀಕಲಪರ್ವಿಯಲ್ಲಿ ವಿಜಯದಾಸರ ಕಟ್ಟೆ ಎಲ್ಲಿದೆ ಆ ಕಟ್ಟೆಯ ಎದುರುಗಡೆಗೆ ಅವರ ಕಟ್ಟೆಯೂ ಕೂಡ ಇದೆ. ವಿಜಯದಾಸರ ದತ್ತು ಪುತ್ರರಾಗಿರುವಂಥವರು, ಸಾಕ್ಷಾತ್ ಪುತ್ರರಲ್ಲ, ಆದರೆ ವಿಜಯದಾಸರು ಅವರನ್ನು ತನ್ನ ಮಗನಾಗೆ ಸಾಕಿ ಬೆಳೆಸಿದಂತಹ ಮಹಾನುಭಾವರು ಅಂತಹ ಮೋಹನದಾಸರು. ಅವರ ಒಂದು ಸ್ಮರಣೆಯನ್ನು ಮಾಡುತ್ತಾ ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವ್ಯಾಸ ವಿಠ್ಠಲದಾಸರೇ, ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ, ಹೆಲವನಕಟ್ಟ ಗಿರಿಯಮ್ಮನವರೇ ನಿಮಗೆ ಅನಂತ ನಮನಗಳು. ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ಶ್ರೀ ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿಜಯೀಂದ್ರ ತೀರ್ಥರೇ, ವಾದಿರಾಜರೇ, ವ್ಯಾಸರಾಜರೇ, ಬ್ರಹ್ಮಣ್ಯ ತೀರ್ಥರೇ, ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಜಯತೀರ್ಥರೇ ನಿಮಗೆ ಅನಂತ ನಮನಗಳು. ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು. ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ಪರಮಾತ್ಮನ ಸೃಷ್ಟಿಯಲ್ಲಿ ಬರುವಂತಹ ಆ 32 ಕಕ್ಷೆಯ ತಾರತಮ್ಯದ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಆ ಎಲ್ಲ ದೇವತೆಗಳು ಮಾಡಿದಂತಹ ಉಪಕಾರ ಅನಂತ. ಅವರಲ್ಲಿ ವಿಶೇಷವಾಗಿ ಮುಖ್ಯ ಪ್ರಾಣದೇವರು ಲಕ್ಷ್ಮೀನಾರಾಯಣರಿದ್ದು ಆ ಎಲ್ಲ ಕಾರ್ಯಗಳನ್ನು ಮಾಡಿಸುತ್ತಿದ್ದಾರೆ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಧರಣೀಶರೇಶ್ವರರೇ ನಿಮಗೆ ಅನಂತ ನಮನಗಳು. ದೇವಕಿ, ಯಶೋಧ, ಉಷಾದೇವಿಯರು, ಸ್ವಾಹ ಹಾಗೂ ಬುಧರು ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪವನವರೇ, ನಮ್ಗೆ ಕೇಳಿಸ್ತಾ ಇಲ್ಲಲ್ಲ, ನಮ್ಮ ಪ್ರಾಬ್ಲಮ್ ಅಥವಾ ನಿಮ್ದು ಪ್ರಾಬ್ಲಮ್? ಹೌದಾ? ಏನು ಪ್ರಾಬ್ಲಮ್ ಇಲ್ಲ, ನಮ್ಗೆ ಕ್ಲಿಯರ್ ಇದೆ. ಒಮ್ಮೆ ಹೊರಗೆ ಹೋಗಿ ಮತ್ತೆ ಎಂಟ್ರಿ ತಗೊಳ್ರಿ. ಒಮ್ಮೆ ಹೊರಗೆ ಹೋಗಿ ಮತ್ತೆ ಎಂಟ್ರಿ ತಗೊಳ್ರಿ. ನಿಮ್ ನೆಟ್ಟಿನ ಪ್ರಾಬ್ಲಮ್ ಯಾರಿಗೇನ್ ಪ್ರಾಬ್ಲಮ್ ಇಲ್ಲ, ನಮಗೆಲ್ಲ ಕೇಳಿಸ್ತದೆ. ರಂಜನಿ ಅವರೇ, ಔಟ್ ಆಗಿ ಮತ್ತೆ ರೀ ಎಂಟ್ರಿ ಮಾಡ್ರಿ. ಹರೇ ನಮಃ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ಸರೇ, ಕುಬೇರ, ಶೇಷಶತಸ್ತು ಸೋಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ನಿರ್ವೃತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು.
ಸಪ್ತರ್ಷಿಗಳಾದಂತಹ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರರೇ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಪ್ರಸೂತಿ, ಅಗ್ನಿ ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣರೇ, ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಸ್ವಯಂಭೂ ಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಶಚಿ, ರತಿದೇವಿಯರೇ, ಅನಿರುದ್ಧ ನಿಮಗೆ ಅನಂತ ನಮನಗಳು. 9ನೇ ಕಕ್ಷೆಯಲ್ಲಿ ಬರುವಂತಹ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ, ಸೌಪರ್ಣಿ, ವಾರುಣಿ, ಪಾರ್ವತೀದೇವಿಯರೇ ನಿಮಗೆ ಅನಂತ ನಮನಗಳು. ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡ, ಶೇಷ, ರುದ್ರರೇ ನಿಮಗೆ ಅನಂತ ನಮನಗಳು. ಸರಸ್ವತಿ, ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು. ವಾಯುಬ್ರಹ್ಮರೇ ನಿಮಗೆ ಅನಂತ ನಮನಗಳು. ವಾಯುದೇವರು ವಿಶೇಷವಾಗಿ ದಾಸಾರ್ಯರು ಕೊಂಡಾಡ್ತಾರೆ. ನಮ್ಮ ಸರಸ್ವತಿ ಭಾರತೀ ದೇವಿಯರು ಹರಿಭಕ್ತಿದಾಯಕಳು. ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ. ಒಂದು ಹರಿಭಕ್ತಿಯನ್ನು ಕೊಡುವಂತಹ ಆ ಭಾರತೀ ದೇವಿಗೆ ಒಡೆಯನಾಗಿರುವಂತಹವರೇ ನಮ್ಮ ವಾಯುದೇವರು. ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯಿತ್ತು ಗತಿಪಾಲಿಸುವ ನಮ್ಮ ಪವಮಾನನು ವಿಶೇಷವಾಗಿ ಆ ಮಧ್ವಾಚಾರ್ಯರು ಯಾವ ಪವಮಾನ ನಾಮಕ ವಾಯುದೇವರು ಪ್ರಾಣಾದಿ ಪಂಚರೂಪಗಳಲ್ಲಿ ನಮ್ಮ ಶರೀರದಲ್ಲಿದ್ದಾರೆ, ನಮ್ಮ ಸುತ್ತಲಿರುವಂತಹ ಆ ಜಗತ್ತಿನಲ್ಲಿ ನಿಯಾಮಕರಾಗಿದ್ದಾರೆ ಪರಮಾತ್ಮನೊಂದಿಗೆ. ಅಂತಹ ಪವಮಾನ ನಾಮಕ ವಾಯುದೇವರು ನಮ್ಮ ಪವಮಾನ. ಯಾಕೆಂದರೆ ನಮ್ಮ ಗುರುಗಳು ಈ ಮಧ್ವಾಚಾರ್ಯರು. ಹಾಗೂ ನಮ್ಮ ದೇಹದಲ್ಲಿ ಪರಮಾತ್ಮ ಯಾವ ಬಿಂಬನಾಗಿದ್ದಾನೋ ಆ ಪರಮಾತ್ಮನ ಪಾದದಲ್ಲಿ ಇದ್ದು ಆ ಬಿಂಬನ ಸ್ಪರ್ಶ ನಮಗೆ ನೇರವಾಗಿ ಆಗಲಿಕ್ಕೆ ಸಾಧ್ಯವಿಲ್ಲ, ವಾಯುದೇವರ ಮುಖಾಂತರ ಆಗತ್ತೆ. ಆದ್ದರಿಂದ ನಮ್ಮ ಪವಮಾನನು ಅಂದರೆ ಹೊರಗೆ ನಮ್ಮ ಗುರುಗಳಾಗಿ ಬಾಹ್ಯದಲ್ಲಿ, ಅಂತರಂಗದಲ್ಲೂ ಕೂಡ ಆ ಒಂದು ನಮ್ಮ ಸ್ವರೂಪದಲ್ಲಿಯೂ ಇದ್ದು ಆ ಒಂದು ದೇಹದಲ್ಲಿ ಪರಮಾತ್ಮನ ಸಂಪರ್ಕ ಆಗುವಂತಹ ಒಂದು ಅನುಗ್ರಹ ಮಾಡುವಂತಹವರೇ ನಮ್ಮ ಮುಖ್ಯ ಪ್ರಾಣದೇವರು. ಆದ್ದರಿಂದ ಈ ಸಂಸಾರದಲ್ಲಿ ನಾವು ಬಳಲುತ್ತಿರುವಾಗ ಹೊರಗಡೆ ಬಹಳಷ್ಟು ಗುರುಗಳು ನಮಗೆ ಕಾಣಿಸ್ತಾರೆ. ಯಾರ್ಯಾರೋ ಜಗದ್ಗುರು ಏನೇನೋ ಹೆಸರುಗಳು ಇಟ್ಕೋತಾರೆ. ಆದರೆ ಅವ್ರು ಯಾಕೆ ಜಗದ್ಗುರುಗಳಲ್ಲ ಅಂದರೆ, ಮುಖ್ಯ ಪ್ರಾಣ ದೇವರೇ ಯಾಕೆ ಜಗದ್ಗುರು ಅಂದರೆ, ನಮ್ಮ ಒಳಗೆ ಬಾಹ್ಯದಲ್ಲಿ ಗುರುಗಳಿರಬಹುದು ಅವರು, ಆದರೆ ಅಂತರಂಗದಲ್ಲೂ ಕೂಡ ನಮ್ಮ ಗುರುಗಳಾಗಿ ನಮ್ಮ ಒಂದಿಗೆ, ಯಾಕಂದರೆ ಗುರುಗಳಂದರೆ ಯಾರು, ನಮ್ಮ ಒಂದಿಗೆ ಇದ್ದು ನಮ್ಮ ಸಾಧನೆಗೆ ಒಂದು ಮಾರ್ಗ ತೋರಿಸಿಕೊಳ್ಳುವಂತಹ ವ್ಯಕ್ತಿ. ನಮ್ಮ ಒಳಗಿದ್ದು ಯಾರು ಮಾಡ್ತಾರೆ ಆ ಕಾರ್ಯ ಅಂದರೆ ಮುಖ್ಯ ಪ್ರಾಣದೇವರು. ಇದನ್ನೇ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಅದಕ್ಕೆ ನಾವು ವಿಶೇಷವಾಗಿ ವಾಯುದೇವರ ಚಿಂತನೆ ಮಾಡಬೇಕು ಅಂತ ವಾಯುಸ್ತುತಿಯ ಹೇಳ್ತಾರೆ. ಸಂಸಾರೋ ತಾಪನಿತ್ಯೋಪಶಮದ ಸದಯ ಸ್ನೇಹ ಸಾಂಭುಪೂರ ಪ್ರೋದ್ಯದ್ವಿದ್ಯಾನವದ್ಯದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿತಾಶ ಶ್ರೀವತ್ಸಾಂಕಾದಿವಾಸೋಚಿತತರ ಸರಳ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿಬಿಂಧ್ಯಾದ್ಭವದನಭಿಮತಂ ಭೂರಿ ಮೇ ಭೂತಿ ಹೇತು. ಈ ಸಂಸಾರ ಎಂಬುವಂತಹ ಸಾಗರದಲ್ಲಿ ನಾವು ಬಳಲುತ್ತಿರುವಾಗ ವಾಯುದೇವರು ತಮ್ಮ ಮಂದಹಾಸದಿಂದ ಬಂದು ನಮ್ಮನ್ನು ರಕ್ಷಿಸುತ್ತಾರೆ. ಅವರ ಕರುಣೆ ಎಷ್ಟು ಅಂದರೆ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶ ಅಂದರೆ ಕರುಣ ಸಾಗರರು. ಎಂತಹ ಕರುಣೆ ಅಂದರೆ ಅವರ ಕರುಣೆಯ ಸಾಗರ ಹೇಗಿದೆ ಅಂದರೆ ಮುತ್ತು ರತ್ನಗಳಿಂದ ತುಂಬಿದೆ. ಅವರ ಒಂದು ಜ್ಞಾನ, ಆ ಮಧ್ವಶಾಸ್ತ್ರ ಎಂಬುವಂತಹ ಜ್ಞಾನ ಎಂಬುವಂತಹ ಮುತ್ತುಳ್ಳಂತಹ ಒಂದು ಕರುಣ ಸಾಗರರು ನಮ್ಮ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರು ನಮಗೆ ಯಾಕೆ ಬೇಕು ಅಂದರೆ ಶ್ರೀವತ್ಸಾಂಕಾದಿವಾಸೋ ಚಿರತರ ಸರಳ ಶ್ರೀಮದಾನಂದ ತೀರ್ಥ. ಏಕೆಂದರೆ ಶ್ರೀವತ್ಸಾಂಕಿತ ಚಿಹ್ನೆ ಉಳ್ಳಂತಹ ಅಂದರೆ ಲಕ್ಷ್ಮೀನಾರಾಯಣರ ಹತ್ತಿರದಲ್ಲಿರುವಂತಹ ವ್ಯಕ್ತಿ ಯಾರು ಜೀವರಲ್ಲಿ, ನಮ್ಮ ಮುಖ್ಯ ಪ್ರಾಣದೇವರು. ಆದ್ದರಿಂದ ಸಂಸಾರ ಸಾಗರದಿಂದ ಪಾರು ಮಾಡುವಂತಹ ಯಾವ ಸಾಗರ ಅಂದರೆ ಕ್ಷೀರಸಾಗರ ನಮ್ಮ ಮುಖ್ಯ ಪ್ರಾಣದೇವರು. ಆ ಎಲ್ಲ ಬಾಧೆಯನ್ನು ನೀವು ನಾಶ ಮಾಡಿ ನಿಮ್ಮ ಜ್ಞಾನ ಅಂದರೆ ಮಧ್ವ ಸಿದ್ಧಾಂತದ ಜ್ಞಾನವನ್ನು ಕೊಟ್ಟು ವಿಶೇಷವಾಗಿ ರಕ್ಷಿಸಿರಿ ಅಂತ ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ನಾವು ಕೂಡ ಸದಾಕಾಲ ಈ ಒಂದು ಪ್ರಾರ್ಥನೆ ಮಾಡಬೇಕು. ನಮ್ಮ ಬಾಹ್ಯದಲ್ಲಿ ಇರುವಂತಹ ಗುರುಗಳು ಮಧ್ವಾಚಾರ್ಯರು, ಅಂತರಂಗದಲ್ಲೂ ಆ ಪವಮಾನ ನಾಮಕ ಆ ಒಂದು ಮುಖ್ಯ ಪ್ರಾಣದೇವರು ಪಂಚಪ್ರಾಣ ರೂಪದಲ್ಲಿ ಇದ್ದು ವಿಶೇಷವಾಗಿ ಹರಿಯ ಸೇವೆಯನ್ನು ಮಾಡುತ್ತಿರುವಂತಹವರು. ಸರಿಯಾರಯ್ಯ ನಿನಗೆ ಸರಸಿಜಾಂಡದೊಳು ಅರಸಿ ನೋಡಲು ಆರಾರು ಇಲ್ಲವೋ, ಕಾರುಣ್ಯ ಸಾಗರ ಕರುಣಿಸಿ ನೀಯನ್ನ ನೀ ಕರುಣಿಸಿದರೆ ಹರಿತಾ ಕರುಣಿಸುವನೆಂದು ಅರಿತು ನಿನ್ನಯ ದಿವ್ಯ ಚರಣ ಸೇರಿದೆನೆಯ್ಯ. ಸರಿಬಂದದ್ದು ಮಾಡೋ ಹರಿಕುಲಾವರ್ಯನೇ, ಪರಿಪರೀ ಜನರನ್ನು ಪಾಲಿಸಿ ಎನ್ನನು ದೂರದಿ ಇಟ್ಟರೆ ದೊರೆತೆರಮನೆಯ್ಯ ಅಂತ ವಿಶೇಷವಾಗಿ ದಾಸರು ಪ್ರಾರ್ಥನೆ ಮಾಡ್ತಾರೆ. ಅಂತಹ ಮುಖ್ಯ ಪ್ರಾಣದೇವರಲ್ಲಿ ನಾವು ಶರಣಾಗತರಾಗಬೇಕು. ಅಂತಹ ಮುಖ್ಯ ಪ್ರಾಣದೇವರು
ನಮ್ಮ ಸಾಧನೆಯ ಮಾರ್ಗದಲ್ಲಿ ಪ್ರೇರಿಸಬೇಕು. ಬಾಹ್ಯದಲ್ಲೂ ಅಂತರಂಗದಲ್ಲೂ ಆ ಒಂದು ವಿಶೇಷವಾಗಿ ಮುಖ್ಯ ಪ್ರಾಣದೇವರು ನಮ್ಮೆಲ್ಲರನ್ನೂ ರಕ್ಷಿಸಲಿ ಅಂತ ನಾವು ಚಿಂತಿಸುತ್ತಾ 2ನೆಯ ಕಕ್ಷೆಯಲ್ಲಿರುವಂತಹ ಆ ಒಂದು ಮಹಾಲಕ್ಷ್ಮೀ ದೇವಿಯ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಬರೋಣ. ಇಂತಹ ಮಹಾಲಕ್ಷ್ಮಿ ಅಂದರೆ ತ್ರಿಗುಣಾಭಿಮಾನಿ ಜಗದಂಬಾ ಶ್ರೀಲಕ್ಷ್ಮಿ. ಶ್ರೀ ಭೂ ದುರ್ಗಾ ಎಂಬುವಂತಹ 3 ರೂಪ ತಾಳಿದಂತಹ ಈ ಲಕ್ಷ್ಮೀದೇವಿ ಒಂದೊಂದು ರೂಪದಲ್ಲಿ ಒಂದೊಂದು ಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ. ಅಂದರೆ ಶ್ರೀಯಾಗಿ ಸತ್ವಾಭಿಮಾನಿ, ಭೂವಾಗಿ ರಜೋಭಿಮಾನಿ, ಹಾಗೂ ವಿಶೇಷವಾಗಿ ದುರ್ಗಾ ರೂಪದಲ್ಲಿ ತಮೋಭಿಮಾನಿನಿಯಾಗಿ ಇದ್ದಾಳೆ ಈ ಒಂದು ಮಹಾಲಕ್ಷ್ಮೀ ದೇವಿಯರು. ಈ ಒಂದು ದುರ್ಗಾ ತತ್ವದ ಬಗ್ಗೆ ಅಂದರೆ ದುರ್ಗಾದೇವಿಯ ಚಿಂತನೆ ತುಂಬ ಜನ ಸರಿಯಾಗಿ ನಮ್ಮಲ್ಲೇ ತಿಳ್ಕೊಂಡಿಲ್ಲ. ಅಂದರೆ ಲೋಕದಲ್ಲಿ ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದರೆ ಮಾಧ್ವರಲ್ಲೂ ಸ್ವಲ್ಪ ಗೊಂದಲ ಆಗುವಂತಹ ಸಮಸ್ಯೆ ಬರುತ್ತೆ. ಯಾಕೆ ಅಂದರೆ ಈ ದುರ್ಗಾ ಎಂಬುವಂತಹ ಹೆಸರು ವಿಶೇಷವಾಗಿ ದುರ್ಗಾಂ ದುರ್ಗತಿ ನಾಶಿನಿ. ಅಂದರೆ ಯಾರು ನಮ್ಮ ಸಾಧನೆಯಲ್ಲಿ ಬರುವಂತಹ ಆ ಒಂದು ಕಷ್ಟಗಳನ್ನು ನಾಶ ಮಾಡುತ್ತಾರೋ ಅವರಿಗೆ ದುರ್ಗಾ ಅಂತ ನಾವು ಕರೆಯುತ್ತೇವೆ. ವಿಶೇಷವಾಗಿ ಪರಮಾತ್ಮನಿಗೆ ಮುಖ್ಯವಾಗಿ ಎಲ್ಲ ಶಬ್ದಗಳು ಅನ್ವಯ ಆಗುತ್ತೆ. ಅದರ ನಂತರದಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ದುರ್ಗಾ ರೂಪ, ಹಾಗೂ ಕೂಡ ಲೋಕದಲ್ಲಿ ಪ್ರಸಿದ್ಧಿ ಇರುವಂತಹದ್ದು ಪಾರ್ವತೀ ದೇವಿಯ ದುರ್ಗಾ ರೂಪ. ನಮ್ಮಲ್ಲಿ ಈ ಪಾರ್ವತಿ ದುರ್ಗಾ ಬಹಳಷ್ಟು ಪ್ರಸಿದ್ಧ ಪಡೆದಿದೆ ಆ ರೂಪ. ಅದರದಿಂದ ಎಲ್ಲ ಒಂದು ದೇವಿ ಅಂತ ಚಿಂತನೆ ಬಂದಾಗ ಆ ಪಾರ್ವತಿ ಅಂತಲೇ ತಗೋತಾರೆ ಬಹಳಷ್ಟು ಜನರು. ಆದರೆ ಇದು ಶಾಸ್ತ್ರದಲ್ಲಿ ನೋಡಿದಾಗ ಅಷ್ಟು ಸರಿಯಾಗಿ ಬರಲ್ಲ. ಇದರ ಒಂದು ಉದಾಹರಣೆಯೇ ಈ ಒಂದು ದುರ್ಗಾ ಸಪ್ತಶತಿ ಎಂಬುವಂತಹ ಒಂದು ಆ ಗ್ರಂಥ. ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ದೇವಿ ಮಹಾತ್ಮೆ. ಇದರ ಪ್ರಸ್ತುತಿ ಏನು ಅಂದರೆ, ಒಬ್ಬ ರಾಜನಿರ್ತಾನೆ, ಅವನ ಹೆಸರು ಸುರಥ ಅಂತ. ಇದು ಯಾವಾಗತ್ತೆ 2ನೇ ಮನ್ವಂತರದಲ್ಲಿ ಆಗುವಂತಹ ಕಥೆ ಇದು. ಅವನು ರಾಜ್ಯವನ್ನೆಲ್ಲ ಕಳೆದುಕೊಂಡಾಗ ಅವನು ಆ ಋಷಿಗಳ ಹತ್ರ ಹೋಗಿ ತನ್ನ ತಾಪತ್ರಯವನ್ನು ಹೇಳ್ಕೊಂಡಾಗ ಅವರು ಈ ದೇವಿಯ ಮಹಾತ್ಮೆಯನ್ನು ಹೇಳ್ತಾರೆ. ಈ ದೇವಿಯ ಮಹಾತ್ಮೆಯನ್ನು ಕೇಳಿದಾಗ ಅವನಿಗೆ ವಿಶೇಷವಾಗಿ ಲಕ್ಷ್ಮೀನಾರಾಯಣನಲ್ಲಿ ಭಕ್ತಿ ಬಂದು ದೇವಿ ಸೂಕ್ತ ಅಂದರೆ ಅಂಬೃಣಿ ಸೂಕ್ತದಿಂದ ಆ ದೇವಿಯನ್ನು ಸ್ತುತಿ ಮಾಡ್ತಾನೆ ತಪಸ್ಸನ್ನು ಮಾಡಿ. ಆ ಸಮಯದಲ್ಲಿ ಆ ಲಕ್ಷ್ಮೀದೇವಿ ಕೃಪಾಕಟಾಕ್ಷದಿಂದ ಅವನೇನಾಗ್ತಾನೆ, ಅವನು ಮುಂದಿನ ಮನ್ವಂತರಾಧಿಪತಿ ಆಗ್ತಾನೆ. ಅಂದರೆ ನಾವೀಗ ಸ್ವಯಂಭೂ ಮನ್ವಂತರದಲ್ಲಿ ಇದ್ದೇವೆ. ಮುಂದಿನ 8ನೇ ಮನ್ವಂತರ ಏನು, ಸಾವರ್ಣಿ ಅಂತ. ಸಾವರ್ಣಿ ಮನು ಯಾರು ಅಂದರೆ ಈ ಸುರಥರಾಜನೇ ಸಾವರ್ಣಿ ಮನು ಆಗ್ತಾನೆ. ಯಾಕೆ ಅಂದರೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಇದನ್ನೇ ಅಂಬೃಣಿ ಸೂಕ್ತದಲ್ಲಿ ಬರುತ್ತಲ್ವ, ನಾನು ಒಂದು ತೃಣದಂತೆ ಇರುವಂತಹ ಆ ಜೀವನನ ಬ್ರಹ್ಮ ಪದವಿಗೆ ತರಬಹುದು ಅಂತ. ಆ ಮಹಿಮೆ ಲಕ್ಷ್ಮೀದೇವಿ ಈ ಗ್ರಂಥವನ್ನು ಕೇಳಿದ ಆ ಒಂದು ಸುರಥರಾಜನಿಗೆ ಅವನು ತಪಶ್ಚರ್ಯ ಮಾಡಿದಾಗ ಅವನಿಗೆ ಕೊಟ್ಟಂತಹ ಅನುಗ್ರಹ. ಇದರಲ್ಲಿ ವಿಶೇಷವಾಗಿ ಬರುವಂತಹ ಚಿಂತನೆ ಏನು ಅಂದರೆ, ಆ ಲಕ್ಷ್ಮೀದೇವಿ ನಮ್ಮ ಲಕ್ಷ್ಮೀನಾರಾಯಣರು ವಿಶೇಷವಾಗಿ ನಮ್ಮ ಸಾಧನೆಯಲ್ಲಿ ಬರುವಂತಹ ಎಲ್ಲ ಒಂದು ಏನು ಬಾಧೆಗಳಿವೆ ಅವನ್ನು ನಾಶ ಮಾಡ್ತಾವೆ ಅಂತ. ಆ ಲಕ್ಷ್ಮೀನಾರಾಯಣ ನಾಶ ಮಾಡುತ್ತಾರೆ ಅಂತ. ಅದನ್ನೇ ಒಂದು ಮುಖ್ಯವಾದ ಶ್ಲೋಕ ತಾವೆಲ್ಲರೂ ಕೇಳಿರ್ತೀರಾ. ಅದನ್ನೇ ಹೇಳಿದಾಗ ಆ ಲಕ್ಷ್ಮೀದೇವಿಯಲ್ಲಿ ಈ ಒಂದು ಪ್ರಾರ್ಥನೆ ಮಾಡ್ಕೋತೀವಿ. ಸರ್ವಾ ಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ವಿಶೇಷವಾಗಿ ಆ ದುರ್ಗಾದೇವಿಯಲ್ಲಿ ಮಾಡುವಂತಹ ಚಿಂತನೆ. ಯಾಕೆಂದರೆ ನಾವು ಸಾಧನೆಯಲ್ಲಿ ಹೋಗಬೇಕಾದರೆ ಅಥವಾ ಈ ಮಾನಸಯಾತ್ರೆ ಅಂತಲೇ ತಗೊಳ್ಳಿ, ಎಲ್ಲದರಲ್ಲೂ ವಿಘ್ನಗಳು ಬರೋದೇ ಹೆಚ್ಚು. ಆ ವಿಘ್ನ ನಾಶ ಮಾಡಲಿಕ್ಕೆ ಆ ಒಂದು ದುರ್ಗಾದೇವಿಯ ರೂಪ ಇರುವಂತಹದ್ದು. ಅಂತಹ ದುರ್ಗಾದೇವಿ ಆ ಒಂದು ಸಪ್ತಶತಿಯಲ್ಲಿ ಹೇಳಿರುವಂತಹ ಮಹಾತ್ಮೆ ಏನು ಅಂದರೆ, ವಿಶೇಷವಾಗಿ ದುರ್ಗಾದೇವಿಯ ಚಿಂತನೆ. ಒಂದು ತಾವೆಲ್ಲರೂ ಕೇಳಿದ್ರೆ ಆ ಒಂದು ದುರ್ಗಾದೇವಿಯ ಸ್ತುತಿ ದೇವತೆಗಳು ಮಾಡಿರುವಂತಹದ್ದು. ಇದನ್ನು ಪ್ರಾಯಶಃ ಲೋಕದಲ್ಲಿ ಬಹಳ ಪ್ರಸಿದ್ಧಿ ಉಳ್ಳುವಂತಹ ಸ್ತುತಿ. ಯಾ ದೇವಿ ಸರ್ವಭೂತೇಶು ಅಂತ ಒಂದಿಷ್ಟು 20-30 ಶ್ಲೋಕಗಳು ಬರ್ತವೆ. ಎಲ್ಲ ಹೇಳಲ್ಲ, ಒಂದು ಚಿಂತನೆ ನಾವು ನೋಡಿದಾಗ ನಮಗೆ ವಿಶೇಷವಾಗಿ ಅರ್ಥ ಆಗುತ್ತೆ ಯಾಕೆ ಇದು ಲಕ್ಷ್ಮೀದೇವಿಯ ಚಿಂತನೆ ಅಂತ. ಮೊದಲನೆಯ ಮಂತ್ರ ಈ ಒಂದು ಸ್ತೋತ್ರದಲ್ಲಿ ಬರುವಂತಹದ್ದೇ, ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ವಿಷ್ಣು ಮಾಯೇತಿ ಶಬ್ದಿತ ಅಂದರೆ ಮಹಾಮಾಯೆ, ವಿಷ್ಣು ಮಾಯೆ ಅಂತ ಬಹಳಷ್ಟು ಶಬ್ದಗಳು ಈ ಗ್ರಂಥದಲ್ಲಿ ಬರುತ್ತೆ. ಆದರೂ ಇದರಲ್ಲಿ ವಿಶೇಷವಾಗಿ ವಿಷ್ಣು ಮಾಯೆ ಎಂಬುವಂತಹ ಶಬ್ದ ಈ ಲಕ್ಷ್ಮೀದೇವಿಗೆ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಾಯೆ. ಅಂದರೆ ವಿಷ್ಣು ಮಾಯೆ ಅಂದರೆ ವಿಷ್ಣುವನ ಅರ್ಧಾಂಗಿ, ಅಥವಾ ನಾವು ಇನ್ನೊಂದು ಅರ್ಥ ನೋಡಬಹುದು ಮಾಯಾರೂಪ, ಮಾಯಾಪತಿ ವಾಸುದೇವ. ಅಂದರೆ ವಿಷ್ಣು ಮಾಯಾ ಅಂದರೆ ಮಾಯಾರೂಪಿಯಾಗಿರುವಂತಹ ಆ ಒಂದು ಲಕ್ಷ್ಮೀದೇವಿ ಸರ್ವಭೂತೇಶು ಎಂಬುವಂತಹ ಶಬ್ದ ನೋಡಿದಾಗ ಅದ್ಭುತವಾದ ಅರ್ಥ ಬರುತ್ತೆ. ಯಾಕೆಂದರೆ ಭೂತ ಶಬ್ದದ ಅರ್ಥ ನೋಡಿ, ಭೂತಿಯುಳ್ಳಂತಹದ್ದು ಅಂದರೆ ಉನ್ನತಿ ಪಡೆದುಕೊಳ್ಳುವಂತಹ ಒಂದು ವಸ್ತುವಿಗೆ ಭೂತ ಅಂತ ನಾವು ಕರಿತೇವೆ. ಶಾಸ್ತ್ರದಲ್ಲಿ ನೋಡಿದಾಗ
ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ. ಅಂದರೆ ಪರಮಾತ್ಮನೇ ಮುಖ್ಯವಾಗಿ ಭೂತ, ಆದರೆ ಅವನ ಸನ್ನಿಧಾನ ಉಳ್ಳಂತಹ ಆ ಎಲ್ಲ ವಸ್ತುಗಳೇನಿದೆಯೋ ಅವುಗಳು ಭೂತ ಅಂತ ಕರೆಸಿಕೊಳ್ಳುತ್ತವೆ. ಅಂದರೆ ಬ್ರಹ್ಮಾದಿ ಎಲ್ಲ ಜೀವರು ಭೂತರಾಗ್ತಾರೆ, ಯಾಕೆಂದರೆ ಪರಮಾತ್ಮನ ಸನ್ನಿಧಾನವಿದೆ ಅಂತ. ಆದರೆ ನಮ್ಮ ಜಯತೀರ್ಥರು ಕೊಡುವಂತಹ ಮತ್ತೊಂದು ಅರ್ಥ ಭೂತಿ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ. ಆದ್ದರಿಂದ ಭೂತ ಅಂದರೆ ಮಹಾಲಕ್ಷ್ಮಿಯ ಸನ್ನಿಧಾನ ಉಳ್ಳಂತಹ ಒಂದು ಪದಾರ್ಥಕ್ಕೂ ಕೂಡ ನಾವು ಭೂತ ಅಂತ ಕರೆಯಬಹುದು. ಆದ್ದರಿಂದ ಭೂತ ಅಂದರೆ ಲಕ್ಷ್ಮೀನಾರಾಯಣರ ಸನ್ನಿಧಾನ ಉಳ್ಳಂತಹ ಆ ಎಲ್ಲ ಜೀವರಾಶಿಗಳು, ಅವರಲ್ಲಿ ಈ ಒಂದು ವಿಷ್ಣು ಮಾಯೆಯಾಗಿರುವಂತಹ ಆ ಒಂದು ಲಕ್ಷ್ಮೀದೇವಿಯು ದುರ್ಗಾರೂಪದಲ್ಲಿ ವಿಷ್ಣು ಮಾಯೆ, ಆ ಲಕ್ಷ್ಮೀದೇವಿ ಇದ್ದಾರೆ. ಆದ್ದರಿಂದ ಎಲ್ಲ ಭೂತಗಳಿಗೆ ಸರ್ವಭೂತೇಶು ಅಂದರೆ ಲಕ್ಷ್ಮೀದೇವಿ ಇರುವುದರಿಂದಲೇ ಆ ಭೂತತ್ವ ಬರುವಂತಹದ್ದು. ಅಂತಹ ವಿಶೇಷವಾಗಿ ಮಾತೃ ರೂಪೇಣ ಸಂಸ್ಥಿತ ಮಾತರ್ ಲಕ್ಷ್ಮೀ ನಮಸ್ತುಭ್ಯಂ ಅಂತ ಏನು ಹೇಳ್ತೀವಿ, ಆ ಲಕ್ಷ್ಮೀದೇವಿ ನಮ್ಮ ದೇಹದಲ್ಲಿ ಇದ್ದು ನಮ್ಮನ್ನು ರಕ್ಷಿಸುತ್ತಾರೆ. ದೇಹದಲ್ಲಿ ಇದ್ದು ಯಾವ ತರಹದ ರೀತಿಯಲ್ಲಿ ರಕ್ಷಿಸುತ್ತಾರೆ ಅಂದರೆ, ಈ ಗ್ರಂಥದಲ್ಲಿ ಮುಖ್ಯ ಅಂದರೆ 13 ಅಧ್ಯಾಯಗಳು ಬರುತ್ತೆ. ಅದರಲ್ಲಿ ಬಹಳಷ್ಟು ಜನ ಆ ಒಂದು ಅಸುರರ ಸಂಹಾರದ ಕಥೆ ಬರುತ್ತೆ. ಅಂದರೆ ಮಧುಕೈಟಭರು, ಮಹಿಷಾಸುರ, ಶುಂಭನಿಶುಂಭರು, ಚಂಡಮುಂಡರು ಹಾಗೂ ರಕ್ತಬೀಜ ಅಂತ. ಇವೆಲ್ಲರೂ ಪ್ರಾಯಶಃ ಒಂದಿಷ್ಟು ಕೇಳಿರಬಹುದು, ಒಂದಿಷ್ಟು ಕೇಳಿರಬಹುದಿಲ್ಲ. ಆದರೆ ಬಾಹ್ಯದಲ್ಲಿ ಈ ಅಸುರರ ಸಂಹಾರ ನಮಗೆ ಮುಖ್ಯವಲ್ಲ. ಅಂತರಂಗದಲ್ಲಿ ಈ ದೇವಿ ಮಹಾಲಕ್ಷ್ಮೀ ದೇವಿ ಹೇಗೆ ನಾಶ ಮಾಡ್ತಾರೆ ಅಂತ ನಾವು ನೋಡಿದಾಗ ಅದ್ಭುತ ಚಿಂತನೆ ಬರುತ್ತೆ. ಮೊದಲನೇದಾಗಿ ಬರುವಂತಹದ್ದೇ ಪರಮಾತ್ಮ. ಈ ಗ್ರಂಥದಲ್ಲಿ ಬರುವಂತಹ ವಿಷಯ, ಪರಮಾತ್ಮ ತಾನು ಮಲಗಿರ್ತಾನೆ ಅಂದರೆ ಪ್ರಳಯ ಸಮಯದಲ್ಲಿ ಯೋಗ ನಿದ್ರಾ ಎಂಬುವಂತಹದ್ದು ಅವನ ಮೇಲೆ ಬೀರಿರುತ್ತೆ ಅಂತ. ಅಂದರೆ ಶಾಕ್ತರಿಗೆ ಇದು ಅಂದರೆ ಪರಮಾತ್ಮನಿಗಿಂತ ಉತ್ತಮನಾಗಿರುವಂತಹ ಒಂದು ದೇವಿ ಇದ್ದಾಳೆ, ಅವಳು ಪರಮಾತ್ಮನನ್ನ ಈ ರೀತಿಯಾಗಿ ಮಾಡಿದ್ಲು ಅಂತ ಸರ್ವಥಾ ಇಲ್ಲ. ಲಕ್ಷ್ಮೀದೇವಿ ಪರಮಾತ್ಮನ ಬಲಗಣ್ಣಿನಲ್ಲಿ ಸನ್ನಿಹಿತನಾಗಿರ್ತಾಳೆ ಆ ಪ್ರಳಯ ಸಮಯದಲ್ಲಿ. ಆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಪ್ರೇರಣೆ ಮಾಡಿ ಅಂದರೆ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮನೇ ಎದ್ದು ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ. ಏನರ್ಥ ಇದಕ್ಕೆ ಅಂದರೆ, ಮಧು ಅಂದರೆ ಕಾಮ, ಅಂದರೆ ಒಂದು ಕಾಮದ ಬಯಕೆ ಏನಿರುತ್ತೋ ಅದಕ್ಕೆ ನಾವು ಮಧು ಅಂತ ಕರಿತೀವಿ. ಹಾಗೂ ಕೈಟಭ ಅಂದರೆ ಕೀಟ. ಕೀಟ ಅಂದರೆ ನಮ್ಮನ್ನು ಕಾಡುವಂತಹದ್ದು. ಕೀಟದ ಸ್ವಭಾವ ಯಾವುದರಲ್ಲಿದೆ ಅದು ಕೈಟ. ಆ ಕೈಟ ಸ್ವಭಾವ ಯಾರಲ್ಲಿರುತ್ತೋ ಅವರು ಕೈಟಭರು ಅಂತ. ಅಂದರೆ ಯಾವುದು ನಮ್ಮನ್ನು ಕಾಡತ್ತೆ ಹೆಚ್ಚಾಗಿ ಅಂದರೆ ಕೋಪ. ಯಾಕೆಂದರೆ ನಮ್ಮನ್ನು ಬಹಳಷ್ಟವಾಗಿ ಕಾಡತ್ತೆ ಹಾಗೂ ನಾವು ಬೇರೆಯವರಿಗೆ ಕಾಟ ಆಗುವಂತಹದ್ದು ಮಾಡುವಂತಹದ್ದೇ ಈ ಒಂದು ಕೋಪ. ಅದರಿಂದ ಈ ಕಾಮಕ್ರೋಧ ರೂಪರಾಗಿರುವಂತಹ ಮಧುಕೈಟವರನ್ನು ಪರಮಾತ್ಮ ಲಕ್ಷ್ಮೀದೇವಿಯ ಆಜ್ಞಾನುಸಾರ ಅಂದರೆ ಪರಮಾತ್ಮ ಲಕ್ಷ್ಮೀದೇವಿಯೊಂದಿಗೆ ಸಂಹಾರ ಮಾಡ್ತಾನೆ. ಹೇಗೆ ಅಂದರೆ 500 ವರ್ಷಗಳ ಕಾಲ ಪರಮಾತ್ಮ ಅವರೊಂದಿಗೆ ಯುದ್ಧ ಮಾಡಿ ಆಗ ಪರಮಾತ್ಮ ಕೇಳ್ತಾನೆ ಯಾವ ವರ ಬೇಕು ಅಂತ. ಆವಾಗ ಈ ಮಹಾಮಾಯಿ ಅಂದರೆ ಮಹಾಲಕ್ಷ್ಮೀದೇವಿ ಅವರಿಗೆ ತಮೋಭಿಮಾನಿನಿ ದುರ್ಗಾ ಅಂದರೆ ತಾಮಸ ಜೀವರಿಗೆ ತಮಸ್ಸಿನ ಒಂದು ಪ್ರೇರಣೆ ಮಾಡಿ ಅವರು ಏನು ಕೇಳ್ಕೊಡ್ತಾರೆ, ನೀರಿಲ್ಲದಿರುವಂತಹ ಜಾಗದಲ್ಲಿ ನಮ್ಮ ಸಂಹಾರ ಆಗಬೇಕು. ಇದು ಪ್ರಳಯದ ಸಮಯದಲ್ಲಿ. ಆದ್ದರಿಂದ ಏನಾಗುತ್ತೆ, ಪರಮಾತ್ಮ ತನ್ನ ತೊಡೆಯ ಮೇಲೆ ಅವರನ್ನು ಸಂಹಾರ ಮಾಡ್ತಾನೆ ಅಂತ ಕಥೆ ಬರುತ್ತೆ. ಇದರ ಏನರ್ಥ ಅಂದರೆ ಕಾಮಕ್ರೋಧದ ನಾಶ ಯಾವಾಗ ಆಗಬೇಕು ಅಂದರೆ ನೀರಿಲ್ಲದಿರುವಂತಹ ಸ್ಥಳದಲ್ಲಿ ಆಗಬೇಕು. ಅಂದರೆ ಆಸೆಯ ಬಯಕೆ ಅಂದರೆ ಲೋಕದ ಆಸೆ, ಆ ಕಾಮದ ಬಯಕೆಯ ಪೂರ್ವದಲ್ಲಿ ಬರುವಂತಹ ಒಂದು ಬಯಕೆ ಇದೇ ಭಗವದ್ಗೀತೆಯ ಮಾತಲ್ವಾ. ಯಾಕೆಂದರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಥೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾನ್ ಕಾಮಾತ್ ಕ್ರೋಧೋಭಿಜಾಯತೆ. ಅಂದರೆ ಕಾಮಕ್ರೋಧಗಳ ಮೂಲ ಏನು, ಲೋಕದ ಆಸೆ. ಆ ಲೋಕದ ಆಸೆ ಎಂಬುವಂತಹ ನೀರು ಇಲ್ಲದಿರುವಂತಹ ಸ್ಥಳ ಇದ್ದಾಗ ಕಾಮಕ್ರೋಧಗಳು ಪರಮಾತ್ಮ ನಮ್ಮಲ್ಲಿದ್ದು ನಾಶ ಮಾಡ್ತಾನೆ ಅಂತ ಸಂದೇಶ ಬರುವಂತಹದ್ದು ಈ ಗ್ರಂಥದಲ್ಲಿ. ಹಾಗೂ ಇದೇ ರೀತಿಯಾಗಿ ಬೇರೆ ಅಸುರರಿಗೂ ನಾವು ತಗೊಳ್ಳಬಹುದು. ಮಹಿಷಾಸುರ ಅವನು ಕೋಣದ ರೂಪದಲ್ಲಿದ್ದ, ಅರ್ಥಾತ್ ದಡ್ಡತನ ಅಥವಾ ಅಜ್ಞಾನದ ಸಾಂಕೇತಿಕ. ಈ ಒಂದು ಅಜ್ಞಾನ ಎಂಬುವಂತಹ ದೋಷವನ್ನು ಕೂಡ ಆ ಮಹಾಲಕ್ಷ್ಮೀ ದೇವಿ ದುರ್ಗಾರೂಪದಲ್ಲಿ ಬಂದು ಮಹಿಷಾಸುರ ಸಂಹರಿಣಿ ಮಾಡುತ್ತಾಳೆ. ಅಂದರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕೂಡ ಲಕ್ಷ್ಮೀದೇವಿ ನಾಶ ಮಾಡ್ತಾರೆ. ಮುಂದೆ ಶುಂಭ ನಿಶುಂಭರ ಸಂಹಾರ, ಶುಂಭ ಹಿಂಸಾಯಾಮ್ ಅಂತ. ಅಂದರೆ ಯಾವುದು ನಮಗೆ ಹಿಂಸೆ ಆಗತ್ತೋ, ವಿಶೇಷವಾಗಿ ಲೋಭ. ಹಾಗೂ ನಿಶುಂಭ ಅಂದರೆ ಬೇರೆಯವರಿಗೆ ಕಾಟ ಕೊಡುವಂತಹ ಒಂದು ವ್ಯಕ್ತಿತ್ವ, ಅದು ನಮ್ಮ ಮೋಹ. ಅದರಿಂದ ಲೋಭ ಮೋಹಗಳ ನಾಶ ಲಕ್ಷ್ಮೀದೇವಿ ಶುಂಭ ನಿಶುಂಭರಲ್ಲಿ ಸಂಹಾರ ಮಾಡಿದಳು. ಅಂದರೆ ಆ ಒಂದು ಲೋಭ ಮೋಹದ ಸಾಂಕೇತಿಕವಾಗಿರುವಂತಹ ಒಂದು ಅಸುರರನ್ನು ಕೂಡ ಸಂಹಾರ ಮಾಡಿ ಮುಂದೆ ಪಾರ್ವತಿ ಶಬ್ದ ಬರುತ್ತೆ ಈಗ ಇನ್ನು 3 ದೈತ್ಯರಿಗೆ. ಅರ್ಥಾತ್
ಪಾರ್ವತ್ಯಂತರ್ಗತ ದುರ್ಗಾರೂಪಿ ಸಂಹಾರ ಮಾಡಿದ್ದಾರೆ ಅಂತ ನಾವು ತಗೋಬೇಕು. ಯಾವರು ಅಂದರೆ ಈ ಶುಂಭ ನಿಶುಂಭರ ಅಸಿಸ್ಟೆಂಟ್ ಆಗಿರುವಂತಹ ಚಂಡಮುಂಡರು. ಅವರು ಯಾರು ಅಂದರೆ, ಚಂಡ ಅಂದರೆ ಒಂದು ಮದದ ಸ್ವಭಾವ, ಹಾಗೂ ಮುಂಡ ಅಂದರೆ ಮುಡಿನ್ಯೆಕ್ಕಾರೆ. ಅಂದರೆ ದಾಸರು ಹೇಳ್ತಿರ್ತಾರವ ಸದಾಕಾಲ, ಇದು ಬೇರೆಯವರನ್ನು ಅವರ ಬೆಳವಣಿಗೆ ನೋಡಿ ನಾವು ಮತ್ಸರ ಪಡೆದುಕೊಳ್ಳುವಂತಹದ್ದು, ಅಥವಾ ಮದದಿಂದ ಆ ಒಂದು ಮತ್ಸರ ಏನು ಬರುತ್ತೆ ಬೇರೆಯವರ ಮೇಲೆ, ಅಂದರೆ ಅವರೇನು ದೊಡ್ಡ ಸಾಧನೆ ಮಾಡಿದ್ದಾರೆ ಆ ಒಂದು ಸ್ವಭಾವ, ಆ ಎರಡರನ್ನು ಚಂಡಮುಂಡರ ರೂಪದಲ್ಲಿರುವಂತಹ ಅಸುರರನ್ನು ಸಂಹಾರ ಮಾಡುತ್ತಾರೆ. ಹಾಗೂ ಕೊನೆಯದಾಗಿ, ಯಾಕೆಂದರೆ ನೋಡಿ ನೀವು ಅರಿಷಡ್ವರ್ಗಗಳು ಬಂದವು ಈ ಎಲ್ಲ, ಯಾಕೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಷ್ಟು ಅಸುರರು, ಅಂದರೆ ಅದಕ್ಕೆ ಸಾಂಕೇತಿಕವಾಗಿರುವಂತಹ ಅಸುರರನ್ನು ಲಕ್ಷ್ಮೀದೇವಿ ವಿಶೇಷವಾಗಿ ಸಂಹಾರ ಮಾಡಿದ್ದಾರೆ. ಕೊನೆಯದಾಗಿ ಬರುವಂತಹದ್ದೇ, ಇವೆಲ್ಲ ಸಂಹಾರ ಮಾಡಿದರೂ ನಮ್ಮಲ್ಲಿ ಉಳಿಯುವಂತಹದ್ದು ಒಂದೇ, ರಕ್ತಬೀಜ, ಅಂದರೆ ಅಹಂಕಾರ. ಯಾಕೆಂದರೆ ಈ ರಕ್ತಬೀಜನಿಗೆ ಒಂದು ವರವಿರುತ್ತೆ, ಏನಂದರೆ ಅವನ ರಕ್ತ ಒಂದು ಹನಿ ನೆಲದ ಮೇಲೆ ಬಿದ್ದರೆ ಆ ಹನಿಯಿಂದ ಮತ್ತೆ ಅವನಂತೆ ಇರುವಂತಹ ಮತ್ತೊಬ್ಬ ರಾಕ್ಷಸ ಹುಟ್ಟಿಕೊಳ್ಳುತ್ತಿದ್ದ. ಆಗ ಏನು ಮಾಡ್ತಾರೆ ಅಂದರೆ ಮಹಾಲಕ್ಷ್ಮೀ ದೇವಿ ಆ ದುರ್ಗಾ ಸ್ವರೂಪದಲ್ಲಿ ಅವನ ರಕ್ತವನ್ನು ಕುಡಿದು ಸಂಹಾರ ಮಾಡ್ತಾರೆ. ಅರ್ಥಾತ್ ನಮ್ಮ ಅಹಂಕಾರ ಯಾವಾಗ ನಾಶ ಆಗಬೇಕು ಅಂದರೆ ನಮ್ಮಲ್ಲಿರುವಂತಹ ಆ ದೋಷಗಳು ಪರಮಾತ್ಮ ತನ್ನ ಒಳಗೆ ಹಾಕೊಂಡ್ಬಿಡ್ಬೇಕು, ಅಂದರೆ ತಾನು ನುಂಗ್ಬಿಟ್ಟು, ಅಂದರೆ ಸಂಹಾರ ಮಾಡ್ಕೊಂಡ್ಬಿಡ್ಬೇಕು ಅದನ್ನು. ಪರಮಾತ್ಮನಲ್ಲಿ ನಾವು ಶರಣಾಗತರಾದಾಗ ಪರಮಾತ್ಮ ನಮ್ಮಲ್ಲಿರುವಂತಹ ದೋಷವನ್ನು ಸ್ವೀಕಾರ ಮಾಡಿ ಆ ಎಲ್ಲ ದೋಷವನ್ನು ನಾಶ ಮಾಡಬೇಕು. ಈ ರೀತಿಯಾಗಿ ನಾವು ಈ ಸಪ್ತಶತಿಯಲ್ಲಿ ತಿಳಿದುಕೊಂಡು ಬೇಕಾಗಿರುವಂತಹ ವಿಷಯ ಅಂದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ, ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ವಿಶೇಷವಾಗಿ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಜ್ಞಾನ, ಅಹಂಕಾರ ಎಲ್ಲ ಬಾಧೆಗಳು ಸರ್ವಾಬಾಧಾ ಪ್ರಶಮನಂ, ಅದರಿಂದಲೇ ಹೇಳುವಂತಹದ್ದು ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ನಮ್ಮ ಅರಿಷಡ್ವರ್ಗಗಳು, ಅಜ್ಞಾನ, ಅಹಂಕಾರಾದಿಗಳನ್ನೆಲ್ಲ ವಿಶೇಷವಾಗಿ ನಾಶ ಮಾಡು ಲಕ್ಷ್ಮೀದೇವಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ಗ್ರಂಥದಲ್ಲಿ ವಿಶೇಷವಾಗಿ ಇನ್ನೂ ಬಹಳಷ್ಟು ವಿಷಯಗಳಿವೆ. ಸಂಕ್ಷಿಪ್ತವಾಗಿ ನಾನು ಒಂದೆರಡು ಚಿಂತನೆಯನ್ನು ಕೊಟ್ಟಿದ್ದೇನೆ. ಇಂತಹ ಅದ್ಭುತವಾಗಿರುವಂತಹ ಗ್ರಂಥ ಪ್ರತಿಪಾದ್ಯಳಾಗಿರುವಂತಹ ಆ ಲಕ್ಷ್ಮೀದೇವಿಯನ್ನು ನಾವು ಚಿಂತನೆ ಮಾಡಿ ಎಲ್ಲ ಬಾಧೆಗಳು ಸಾಧನೆಯ ಮಾರ್ಗದಲ್ಲಿ ಬರುವಂತಹದ್ದು ನಿರ್ವಿಘ್ನವಾಗಿ ವಿಶೇಷವಾಗಿ ಒಂದು ಮಾನಸಯಾತ್ರೆ ನಡೆಯಲಿ ಅಂತ ನಾವು ಆ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥಿಸಿ, ಆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ನಮ್ಮ ಬಿಂಬನಾದ ಶ್ರೀಹರಿಯ ಒಂದು ದರ್ಶನಾರ್ಥವಾಗಿ ನಾವು ಹೋಗೋಣ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ, ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ವಿಶೇಷವಾಗಿ ಇದು ಹರಿದಾಸರ ಒಂದು ಧ್ವಜಾರೋಹಣ ಗೀತೆ ಅಂತ ನಾವು ಕರೆಯುತ್ತೇವೆ ಈ ಕೃತಿಗೆ. ಜಯಗಳು ಆಗಲಿ, ಇದು ಮೋಹನದಾಸರು ಬರೆದಿರುವಂತಹದ್ದು ಅದ್ಭುತವಾದ ಕೃತಿ. ಅಂತಹ ಹರಿದಾಸರು ಎಂಬುವಂತಹ ಬಿರುದು ನಾವೆಲ್ಲ ತೊಟ್ಟಿಕೊಂಡು ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಿರೋಣ. ಸ್ಥಿರಾಸನದಲ್ಲಿ ಕೂತು ದೀರ್ಘ ಶ್ವಾಸೋಚ್ಛ್ವಾಸವನ್ನು ಮಾಡಬೇಕು. ಸಂಪಶ್ಯ ನಾಸಿಕಾಗ್ರಂ ಸ್ವ, ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ಆ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗೋಣ. ದೀರ್ಘ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ ಅವನ ಧ್ಯಾನದಲ್ಲಿ ನಾವು ಮಗ್ನರಾಗೋಣ. ವಿಶೇಷವಾಗಿ ಈ ಒಂದು ನಾಸಿಕದ ಅಭಿಮಾನಿ ದೇವತೆಗಳು ಋತಂಬರ ರೂಘರು ಪರಮಾತ್ಮನ ರೂಪ, ಹಾಗೂ ಅಶ್ವಿನಿ ದೇವತ್ಯಂತರ್ಗತ ಧರ್ಮಂತರಿ ರೂಪಿ ಪರಮಾತ್ಮನ ಸ್ಮರಣೆ ಮಾಡಿಕೊಳ್ಳಬೇಕು. ನಮ್ಮ ಉಚ್ಛ್ವಾಸದಲ್ಲಿ ಒಳಗೋಗುವಂತಹ ಗಾಳಿಯಲ್ಲಿ ಭಾರತೀ ದೇವಿ, ಶ್ವಾಸದಲ್ಲಿ ಆ ಪ್ರಾಣನಾಮಕ ಮುಖ್ಯ ಪ್ರಾಣದೇವರು ಹಂಸ ಮಂತ್ರ ಜಪವನ್ನು ಮಾಡುತ್ತಿದ್ದಾರೆ. ಆ ಹಂಸರೂಪಿಯ ಪರಮಾತ್ಮನ ಒಂದು ಸೇವೆ ಆಗುತ್ತಿದೆ. ನಮ್ಮ ಆ ಒಂದು ಎಡ ರಂಧ್ರದಲ್ಲಿ ಚಂದ್ರ, ಬಲರಂಧ್ರದಲ್ಲಿ ಸೂರ್ಯ, ಅಂತಹ ಎಲ್ಲ ದೇವತೆಗಳು ಕೂಡ ಸೇರಿ ಈ ಒಂದು ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಿದ್ದಾರೆ. ಅಂತಹ ಅದ್ಭುತವಾದ ದೇವತೆಗಳ ಉಪಕಾರ, ನಮ್ಮ ಬಿಂಬನಾದ ಶ್ರೀಹರಿಯ ಸೇವೆ ಇದು ಹಂಸ ಮಂತ್ರ ಜಪ. ನಮ್ಮ ಇಡೀ ಜೀವನದಲ್ಲಿ ಮಾಡುವಂತಹ ಒಂದು ದೊಡ್ಡ ಯಜ್ಞ ಮುಖ್ಯ ಪ್ರಾಣದೇವರು ಮಾಡುತ್ತಿದ್ದಾರೆ.
ಅಂತಹ ಯಜ್ಞದಿಂದ ನೀನು ಸಂತೃಪ್ತನಾಗು ಪರಮಾತ್ಮ ಅಂತ ನಾವು ಮುಖ್ಯ ಪ್ರಾಣಾಂತರ್ಗತ ಆ ಹಂಸನಾಮಕ ಪರಮಾತ್ಮನಿಗೆ ಅರ್ಪಿಸೋಣ. ಅಂತಹ ಪರಮಾತ್ಮನ ಅದ್ಭುತವಾದ ಉಪಕಾರದ ಒಂದು ಕಿಂಚಿತ್ ಸ್ಮರಣೆ ಮಾಡಿಕೊಂಡರೆ ನಾವು ಜೀವನದ ಒಂದು ಸಾರ್ಥಕತೆಯನ್ನು ನಾವು ಕಾಣಬಹುದು. ಅಂತಹ ಪರಮಾತ್ಮ ಅಂದರೆ ಸರ್ವಶಬ್ದ ವಾಚ್ಯ ಆ ಪರಮಾತ್ಮ ಎಲ್ಲ ಕಡೆ ತಾನು ವ್ಯಾಪ್ತನಾಗಿದ್ದಾನೆ. ವಿಶೇಷವಾಗಿ ನಮ್ಮ ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ. ಆದರೆ ವಿಶೇಷವಾಗಿ ಎಂತಹ ಪರಮಾತ್ಮ ಅಂದರೆ ಎಲ್ಲರಲ್ಲೂ ಇರುವಂತಹ ಪರಮಾತ್ಮ, ಒಂದೇ ರೂಪದಲ್ಲಿ ಬಹುಮಂದಿಯೊಳಗಿದ್ದು ಬಂಧಮೋಕ್ಷಪ್ರದ ನೆನೆಸುವೆ ಶ್ರೀನಿವಾಸ ದಯಾನಿಧಿ ಅಂತ ನಮ್ಮ ಗುರು ಶ್ರೀಶ ವಿಠಲರು ಹೇಳ್ತಾರಲ್ವ. ಯಾಕೆಂದರೆ ಕೆಲವರಲ್ಲಿ ಇರುವಂತಹ ಒಂದು ಚಿಂತನೆ ಏನು ಅಂದರೆ ಸ್ತ್ರೀಯರಲ್ಲಿ ಹಾಗೂ ಗಂಡಸರಲ್ಲಿ ಒಂದು ಭೇದವಿದೆ. ಯಾಕೆಂದರೆ ಅವರಲ್ಲಿ ಲೌಕಿಕದಲ್ಲಿ ಭೇದವಿದ್ದರೂ ಅವರಲ್ಲಿರುವಂತಹ ದೇವರಿಗೂ ಕೂಡ ಒಂದು ಭೇದವಿರಬಹುದು ಎಂಬುವಂತಹ ಚಿಂತನೆ ಕೆಲವರಿಗೆ ಬರಬಹುದು. ಆದರೆ ಸರ್ವಥಾ ತಪ್ಪಿದು. ನಾವು ವೇದದ ಒಂದು ವಾಕ್ಯವನ್ನು ನೋಡಬಹುದು. ಒಂದು ಮುಂಡಿಗೆ ವೇದದಲ್ಲಿ ಬರುತ್ತೆ, ಸ್ತ್ರೀಯಸ್ಸತೀಸ್ತಾಂ ಉಮೇ ಪುಂಸಃ ಪಶ್ಯದ್ ಅಕ್ಷನ್ವಾನ್ ಅವಿಛೇದದಂತಹ ಕವಿರ್ಯಃ ಪುತ್ರ ಸ ಇಮಾಚಿಕೇತ ಯಸ್ತಾ ವಿಜಾನಾತ್ ಸ ಪಿತಾಸತ್ ಅಂತ. ಸ್ವಲ್ಪ ಕಠಿಣವಾಗಿರುವಂತಹದ್ದಿದು. ಏನು ಅಂದರೆ ಸ್ತ್ರೀಯರನ್ನು ಗಂಡಸರಾಗಿ ನಮಗೆ ಪರಿಚಯಿಸಿಕೊಟ್ಟರು. ಸ್ತ್ರೀಯಸ್ಸತೀಸ್ತಾಂ ಉಮೇ ಪುಂಸಾಹು. ಈ ರೀತಿಯಾಗಿ ಯಾರು ನೋಡುತ್ತಾರೋ ಪಶ್ಯದ್ ಅಕ್ಷಣ್ವಾನ್, ಅವನಿಗೆ ಕಣ್ಣಿದೆ. ಯಾರು ಕಾಣೋದಿಲ್ಲ ಅವಿಚೇತದಂಧಃ, ಯಾರಿಗೆ ಈ ರೀತಿಯಾಗಿ ಕಾಣಿಸೋದಿಲ್ಲೋ ಅವನು ಅಂಧನು. ಆದರೆ ಕವಿರ್ಯ ಪುತ್ರ ಸ ಇಮಾಚಿಕೇತ, ಒಬ್ಬನಿದ್ದಾನೆ, ಅವನು ಪುತ್ರನು. ಆ ಪುತ್ರನಿಗೆ ಈ ರೀತಿಯಾಗಿ ಕಾಣಿಸುತ್ತದೆ. ಆದರೆ ಯಾರಿಗೆ ವಿಶೇಷವಾಗಿ ಅರ್ಥ ಆಗತ್ತೋ ಸ ಪಿತುಷ್ಪಿತಾಸತ, ಅವನು ಅಪ್ಪನಿಗೆ ಅಪ್ಪನಾಗ್ತಾನೆ. ಸ್ವಲ್ಪ ಯೋಚನೆ ಮಾಡಿ ನಾವು ನೋಡಿಕೊಳ್ಬೇಕಿದು. ಬಹಳ ಸುಂದರವಾಗಿರುವಂತಹದ್ದು. ಏನು ಅಂದರೆ ಸ್ತ್ರೀಯಸ್ಸತೀಸ್ತಾಂ ಉಮೇ ಪುಂಸಾಹು ಅಂದರೆ ಸ್ತ್ರೀಯರನ್ನು ಗಂಡಸರಾಗಿ ಪರಿಚಯಿಸಿಕೊಟ್ಟರು ಅಂದರೆ ಅರ್ಥ ಇಲ್ಲಿ ಸ್ತ್ರೀಯರಲ್ಲಿರುವಂತಹ ಪರಮಾತ್ಮ ಅಂದರೆ ಲಕ್ಷ್ಮಿಯಾದಿ ಅಧಿಷ್ಠಾನಗಳಲ್ಲಿರುವಂತಹ ಆ ಒಂದು ಪರಮಾತ್ಮ, ಅವನು ಪುರುಷರಲ್ಲಿರುವಂತಹ ಪರಮಾತ್ಮ ಅಂದರೆ ಪುರುಷರಲ್ಲಿ ಸ್ತ್ರೀಯರಲ್ಲಿ ಎಲ್ಲರಲ್ಲೂ ಇರುವಂತಹ ಪರಮಾತ್ಮನೊಬ್ಬನೇ. ಅಂದರೆ ಮೋಹಿನಿಯೇ ಧನ್ವಂತರಿ. ಪರಮಾತ್ಮನ ಸ್ತ್ರೀ ರೂಪನೂ ಬೇರೆ ಅಲ್ಲ, ಪುಂರೂಪನೂ ಬೇರೆ ಅಲ್ಲ. ಆದ್ದರಿಂದ ಈ ದೇವಿ ಮಹಾತ್ಮೆಯನ್ನು ನೋಡಿದಾಗಲೂ ಕೂಡ ಆ ಪರಮಾತ್ಮನ ಸ್ತ್ರೀ ರೂಪದ ಚಿಂತನೆ ಬರಬಹುದು ಇದರಲ್ಲಿ. ಅಂದರೆ ಯಾಕೆಂದರೆ ಲಕ್ಷ್ಮೀದೇವಿಯ ಚಿಂತನೆ ಹೌದು ಸರ್ವಥಾ ಇದೆ ಇದರಲ್ಲಿ. ಆದರೆ ಲಕ್ಷ್ಮ್ಯಾಂತರ್ಗತ ಆ ಒಂದು ನರಸಿಂಹನ ಚಿಂತನೆ ವಿಶೇಷವಾಗಿ ಬರುವಂತಹದ್ದು. ಅದನ್ನು ಮುಂದೆ ನಾನು ಹೇಳ್ತಾ ಬರ್ತೀನಿ. ಆದರೆ ಈ ವೇದದ ಅರ್ಥ ಏನು ಅಂದರೆ ನಾವು ಯಾರು ಆ ಒಂದು ಪರಮಾತ್ಮ ಸ್ತ್ರೀಯರಲ್ಲಿ ಆ ಪರಮಾತ್ಮನ ಸ್ತ್ರೀ ರೂಪ ಹಾಗೂ ಪುಂರೂಪ ಎರಡೂ ಒಂದೇ ಅಂತ ಯಾರು ನೋಡುತ್ತಾರೋ, ಯಾರು ಅಂದರೆ ಕವಿರ್ಯ ಪುತ್ರಂ ಸೈಮಾಚಿಕೇತ, ಕವಿಹಿ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಬ್ರಹ್ಮ ಯಾಕೆಂದರೆ ಪುತ್ರ, ಪರಮಾತ್ಮನ ಪುತ್ರರಾಗಿರುವಂತಹ ಆದಿಕವಿಯಾಗಿರುವಂತಹ ಬ್ರಹ್ಮದೇವರಿಗೆ ಇದು ಗೊತ್ತು. ಯಾಕೆಂದರೆ ರುಜುದೇವತೆಗಳು, ಅವರಿಗೆ ಎಲ್ಲ ಜ್ಞಾನವಿದೆ. ಯಾಕೆ ಗೊತ್ತು ವಿಶೇಷವಾಗಿ ಅಂದರೆ ಅವರು ಹಿರಣ್ಯ ಗರ್ಭರು. ಅಂದರೆ ಅವರ ತಂದೆ ಯಾರು ಪರಮಾತ್ಮ, ತಾಯಿ ಯಾರು ಪರಮಾತ್ಮ. ಈ ಒಂದು ಯಾಕೆಂದರೆ ಅವರು ಪರಮಾತ್ಮನ ಗರ್ಭಸಂಭೂತರು, ಅಂದರೆ ಒಂದು ಹಿರಣ್ಯ ಗರ್ಭನಾಗಿರುವಂತಹ ಆ ರೀತಿಯಲ್ಲಿ. ಅಂದರೆ ಲಕ್ಷ್ಮೀದೇವಿ ಇದರಲ್ಲಿ ಬರಲ್ಲ, ಯಾಕೆಂದರೆ ಪರಮಾತ್ಮನಿಂದಲೇ ಬಂದಿರುವಂತಹದ್ದು ಬ್ರಹ್ಮದೇವರು. ಅವರಿಗೆ ಗೊತ್ತು ನಮ್ಮ ತಂದೆ ತಾಯಿ ಇಬ್ಬರು ಅಂದರೆ ಸ್ತ್ರೀರೂಪ ಪುಂರೂಪ ಎರಡರೂ ಪರಮಾತ್ಮನದ್ದೇ ಅಂತ. ಆದರೆ ನಾವು ತಿಳಿದುಕೊಂಡಾಗ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾಸತ್, ಯಾರು ತಿಳಿದುಕೊಳ್ತಾರೋ ಅವರ ಅಪ್ಪನಿಗೆ ಅಪ್ಪ. ಇದು ಸ್ವಲ್ಪ ಕಠಿಣ, ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಪಿತೃ ಶಬ್ದದ ಒಂದು ಅರ್ಥವನ್ನು ನಾವು ನೋಡಿದಾಗ ಪಿತೃವಿನ ಕಾರ್ಯ ಏನು, ತಂದೆಯ ಕಾರ್ಯ ಏನು ಅಂದರೆ ಶಾಸ್ತ್ರದಲ್ಲಿ ಬರುವಂತಹದ್ದು ಮಗನಿಗೆ ನಾಮಕರಣ ಮಾಡುವಂತಹದ್ದು. ಅಂದರೆ ಅಪ್ಪನ ಒಂದು ಮುಖ್ಯ ಕಾರ್ಯ ಏನು ಅಂದರೆ ಮಗನಿಗೆ ನಾಮಕರಣ ಮಾಡುವಂತಹದ್ದು. ಆದ್ದರಿಂದ ನಮ್ಮೆಲ್ಲರ ಅಪ್ಪನಾಗಿರುವಂತಹ ಪರಮಾತ್ಮನಿಗೆ ನಾವು ಅಪ್ಪನಾಗಬೇಕಾದರೆ ಪರಮಾತ್ಮನಿಗೆ ನಾಮಕರಣ ಮಾಡಬೇಕು. ಅರ್ಥಾತ್ ಈ ತತ್ವವನ್ನು ನಾವು ತಿಳಿದುಕೊಂಡಾಗ ಪರಮಾತ್ಮ ಸ್ತ್ರೀಯರಲ್ಲೂ ಒಂದೇ ಪುರುಷರಲ್ಲೂ ಒಂದೇ. ಆ ಪರಮಾತ್ಮನ ಸ್ತ್ರೀ ರೂಪ ಪುಂರೂಪಕ್ಕೆ ಯಾವುದೇ ತರಹದ ಭೇದವಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ ವಿಶೇಷವಾಗಿ ಪರಮಾತ್ಮನಿಗೆ ನಾಮಕರಣ ಮಾಡಬಹುದು ನಾವು. ಅಂದರೆ ಈ ಒಂದು ತತ್ವವನ್ನು ತಿಳಿದಾಗ ನಾವು ಅಪರೋಕ್ಷ ಜ್ಞಾನಿಗಳಾಗ್ತೇವೆ. ಜ್ಞಾನಿಗಳಿಗೆ ಏನು ಸಾಮರ್ಥ್ಯವಿದೆ ಅಂದರೆ ಪರಮಾತ್ಮನಲ್ಲಿ ಗುಣವಿಶೇಷಗಳನ್ನು ವಿಶೇಷವಾಗಿ ಬಗೆ ಬಗೆಯ ನೂತನವ ಕಾಣುತ್ತಾ ಹೊಸ ಹೊಸ ಅರ್ಥಗಳನ್ನು ನಾವು ಯೋಚಿಸಿ ಪರಮಾತ್ಮನ ಅದ್ಭುತವಾಗಿರುವಂತಹ ಲೀಲೆಯನ್ನು ನಾವು ಹೊಸ ಹೊಸ ನಾಮಗಳಿಂದ ನಾವು ಸ್ತುತಿ ಮಾಡಬಹುದು.
ಆದ್ದರಿಂದ ಪಿತುಷ್ಪಿತಾಸತ ಅಂದರೆ ಪರಮಾತ್ಮನಿಗೆ ವಿಶೇಷವಾದ ನಾಮಗಳಿಂದ ನಾವು ಪೂಜೆ ಮಾಡಬಹುದು. ಆದ್ದರಿಂದ ವಿಶೇಷವಾಗಿ ನಾವು ಏನು ತಿಳಿದುಕೊಳ್ಳಬೇಕು, ಪರಮಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರುವಂತಹ ರೂಪ ಒಂದೇ. ಪರಮಾತ್ಮನ ಸ್ತ್ರೀರೂಪ ಹಾಗೂ ಪುರುಷ ರೂಪ ಎರಡರಲ್ಲೂ ಒಂದೇ, ಯಾವುದೇ ತರಹದ ಭೇದವಿಲ್ಲ. ಅಂತಹ ಪರಮಾತ್ಮ ಎಲ್ಲ ವಿಶೇಷವಾಗಿ ಆ ಶಾಸ್ತ್ರಗಳಿಂದ ಪ್ರತಿಪಾದ್ಯನು. ಈ ಸಪ್ತಶತಿಯಲ್ಲೂ ತಾನೇ ಪ್ರತಿಪಾದ್ಯ. ಯಾಕೆಂದರೆ ಈ ಸಪ್ತಶತಿಯ ಮುಖ್ಯ ದೇವತೆ ಯಾರು? ಮಹಾಮಾಯ, ವಿಷ್ಣು ಮಾಯ. ಲಕ್ಷ್ಮೀದೇವಿ ಅಂತ ಹೇಗೆ ನಾವು ನೋಡಿದ್ದೇವೆ. ಆದರೆ ವ್ಯಾಸರು ಹೇಳುವಂತಹ ಒಂದು ಮಾತು ಬೇರೆ ಪುರಾಣದಲ್ಲಿ, ಮಹಾಮಾಯೇತಿ ಅವಿದ್ಯೇತಿ ನಿಹತಿ ಮೋಹಿನೀತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾ ಅನಂತ ಕಥ್ಯತೆ. ಅಂದರೆ ಮಹಾಮಾಯ ಎಂಬುವಂತಹ ಶಬ್ದ ಯಾವುದು ಅಂದರೆ ಪರಮಾತ್ಮನ ಇಚ್ಛೆಯ, ಅಂದರೆ ಪರಮಾತ್ಮನ ಇಚ್ಛೆಗೆ ನಾವು ಮಹಾಮಾಯ ಅಂತ ಕರೆಯುತ್ತೇವೆ. ಅದರಿಂದ ಮಹಾಮಾಯ ಅಂದರೆ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಸ ಮಹಾಮಾಯಾನುಭಾವೇನ, ಅಂದರೆ ನಾವೇನು ಮಹಾಮಾಯ ಪ್ರಯಚ್ಛತಿ, ವಿಶೇಷವಾಗಿ ಯಾವ ಮಹಾಮಾಯೆ ಮಹಾದುರ್ಗೆಯ ಸ್ತುತಿ ಏನು ಬರುತ್ತೆ ಈ ಸಪ್ತಶತಿಯಲ್ಲಿ, ಪರಮಾತ್ಮನ ಇಚ್ಛೆಯ ಸ್ತುತಿ. ಯಾಕಂದರೆ ಇಚ್ಛೆ ಎಂಬುವಂಥದ್ದು ಸ್ತ್ರೀ ರೂಪದಲ್ಲಿ ನಾವು ತಗೊಂಡಾಗ ಪರಮಾತ್ಮನ ಇಚ್ಛೆಯ ಸ್ತುತಿ ಹೇಗೆ ಎಷ್ಟು ಸುಂದರವಾಗಿ ಅರ್ಥ ಬರುತ್ತೆ ಅಂದರೆ, ಯಾಕೆಂದರೆ ನೋಡಿ, ಮಹಾಮಾಯೆ ಪರಮಾತ್ಮನ ಮೇಲೆ ಆವರಿಸಿದಾಗ ತಾನು ಯೋಗನಿದ್ರೆಯಲ್ಲಿದ್ದ, ಆಮೇಲೆ ಮಹಾಮಾಯೆಯ ಒಂದು ಅನುಭವದಿಂದ ಪ್ರಭಾವದಿಂದ ತಾನು ಸೃಷ್ಟಿಯನ್ನು ಮಾಡಿದ, ಮಧುಕೈಟಭರನ್ನು ಸಂಹಾರ ಮಾಡಿದ ಅಂತ ಒಂದು ಮಾತು ಬರುತ್ತೆ. ಲಕ್ಷ್ಮೀದೇವಿ ಅಂತ ತಗೊಳ್ಕೊಳ್ಳಬಹುದು. ಮತ್ತೊಂದರ್ಥ, ಪರಮಾತ್ಮನ ಇಚ್ಛೆ ಇದ್ದರಿಂದ ತಾನು ಪ್ರಳಯದಲ್ಲಿ ಇದ್ದ, ಅವನ ಇಚ್ಛೆ ಮತ್ತೆ ಬದಲಾದಾಗ ತಾನು ಸೃಷ್ಟಿಯನ್ನು ಮಾಡ್ತಾನೆ, ತಾನು ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ. ಅಥವಾ ಆ ಎಲ್ಲ ಅರಿಷಡ್ ವರ್ಗಗಳಿಗೆ ಸಾಂಕೇತಿಕವಾಗಿರುವಂತಹ ಆ ಎಲ್ಲ ಅಸುರನನ್ನು ಯಾವಾಗ ಪರಮಾತ್ಮ ಸಂಹಾರ ಮಾಡ್ತಾನೆ ಅಂದರೆ ಅವನ ಇಚ್ಛೆಗೆ ಬಂದಾಗ. ಯಾಕೆಂದರೆ ಪರಮಾತ್ಮನ ಇಚ್ಛೆಗೆ ಬಂದಾಗಲೇ ಈ ಎಲ್ಲ ನಾಶಗಳು ಪರಮಾತ್ಮ ನಮ್ಮ ಮೂಲಕವಾಗಿ ವಿಶೇಷವಾಗಿ ಮಾಡಿಸ್ತಾನೆ. ಅದರಿಂದ ಆ ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿರುವಂತಹ ದುಷ್ಟರು ಸಂಹಾರನಾಗ್ತಾರೆ ಎಂಬುವಂತಹದ್ದೇ ಈ ದುರ್ಗಾ ಮಹಾತ್ಮೆ, ದೇವಿ ಮಹಾತ್ಮೆಯ ಮುಖ್ಯವಾದ ಅರ್ಥ. ನಮ್ಮ ಬಿಂಬನಾದ ಶ್ರೀಹರಿಯ ಚಿಂತನೆ ಇದು. ನಾವು ಈ ರೀತಿಯಾಗಿ ನಾವು ಶಾಸ್ತ್ರಗಳನ್ನು ನೋಡಬೇಕು. ಈ ರೀತಿಯಾಗಿ ಕಠಿಣವಾಗಿ ನಾವು ಹೋಗ್ತಾ ಹೋದಾಗ ಕೊನೆಯದಾಗಿ ಬರುವಂತಹದ್ದೇ ನಮ್ಮ ಬಿಂಬನಾದ ಶ್ರೀಹರಿಯ ಸ್ತುತಿ. ಅಂತಹ ವಿಶೇಷವಾಗಿ ಈ ಪರಮಾತ್ಮನ ಸ್ತ್ರೀರೂಪಿಯಾಗಿರುವಂತಹ ಅವನ ಮೋಹಿನಿ ರೂಪ ಅಂತ ನಾವು ತಗೊಳ್ಕೊಳ್ಳಬಹುದು, ಅಥವಾ ಅವನ ಇಚ್ಛೆ, ಪರಮಾತ್ಮನ ಇಚ್ಛೆಯ ಸ್ತುತಿ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಪರಮಾತ್ಮ ನಿನ್ನ ಇಚ್ಛೆಯ ಅನುಸಾರವಾಗಿ ನಾನು ಈ ಒಂದು ಸಂಸಾರದಲ್ಲಿ ಬಳಲುತ್ತಿದ್ದೇನೆ. ಈ ಸಂಸಾರದಲ್ಲಿ ಬರುವಂತಹ ಅರಿಷಡ್ ವರ್ಗಗಳು, ಅಜ್ಞಾನ, ಅಹಂಕಾರಾದಿಗಳು ವಿಶೇಷವಾಗಿ ನೀನು ನಾಶ ಮಾಡಬೇಕು. ನನ್ನ ದೇಹದಲ್ಲಿ ನೀನೇ ಸನ್ನಿಹಿತನಾಗಿದ್ದೀಯಾ. ನನ್ನ ದೇಹದಲ್ಲಿರುವಂತಹ ಈ ಎಲ್ಲ ದೋಷಗಳನ್ನು ಕೂಡ ನೀನೇ ನಾಶ ಮಾಡಬಲ್ಲೆ. ಆದ್ದರಿಂದ ನೀನು ಕರುಣೆಯನ್ನು ತೋರಿ ನನ್ನ ಈ ಎಲ್ಲ ದೋಷಗಳನ್ನು ನಾಶ ಮಾಡುವಂಥ ಪರಮಾತ್ಮನಿಗೆ ನಾವು ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳಬೇಕು. ಅಂತಹ ಪರಮಾತ್ಮನ ದರ್ಶನಾರ್ಥವಾಗಿ ನಾವು ಹೋಗುತ್ತಿದ್ದೇವೆ. ಈ ಎಲ್ಲ ದೋಷಗಳ ನಾಶಕ್ಕಾಗಿ ಪರಮಾತ್ಮ ನಮಗೆ ಕೊಟ್ಟಿರುವಂತಹ ಉಪಾಯವೇ ಗುರು. ಅಂತಹ ಗುರುಗಳಾದಂತಹ ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ದರ್ಶನಕ್ಕೆ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ದಿವ್ಯವಾದ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಸುರಪನಾಲಯದಂತೆ ಮಂತ್ರಾಲಯ ಕಂಗಳಿಸುವುದು, ನೋಳ್ಪ ಜನಕ್ಕೆ ಇದೂ ಮಂತ್ರಾಲಯ ಅಂತ ನಮ್ಮ ದಾಸರು ಹೇಳ್ತಾರೆ. ಇಂದ್ರನ ಒಂದು ಸ್ವರ್ಗಕ್ಕೆ ಹೋಲಿಸಲ್ಪಡುವಂತಹ ಒಂದು ಕ್ಷೇತ್ರ ಯಾವುದು ಅಂದರೆ ಮಂತ್ರಾಲಯ. ಯಾಕೆಂದರೆ ಪೂರ್ವದಲ್ಲಿ ನಮ್ಮ ಪ್ರಹ್ಲಾದರಾಜರು ಅನೇಕ ಯಜ್ಞಯಾಗಾದಿಗಳು ಮಾಡಿದಂತಹ ಪುಣ್ಯ ಯಜ್ಞಭೂಮಿ. ಇಂತಹ ಯಜ್ಞಭೂಮಿಯ ಸ್ಪರ್ಶದಿಂದಲೇ ನಮ್ಮ ಎಷ್ಟೋ ಪಾಪಗಳು ನಾಶ ಆಗುತ್ತೆ. ಆದ್ದರಿಂದ ಈ ಕ್ಷೇತ್ರದ ಮಣ್ಣನ್ನು ನಾವು ತಲೆ ಮೇಲೆ ಧಾರಣೆ ಮಾಡುತ್ತಿದ್ದೇವೆ, ಕ್ಷೇತ್ರಕ್ಕೆ ನಮಸ್ಕರಿಸುತ್ತಿದ್ದೇವೆ. ನಾವು ಸಂಕಲ್ಪಪೂರ್ವಕವಾಗಿ ಅಲ್ಲಿರುವಂತಹ ತುಂಗಭದ್ರಾ ಸ್ನಾನವನ್ನು ಮಾಡುತ್ತಿದ್ದೇವೆ. ವರಹಜ, ಸಾಕ್ಷಾತ್ ವರಾಹದೇವರ ಒಂದು ಮುಖದಿಂದ ಬಂದಂತಹ ಈ ದಿವ್ಯವಾಗಿರುವಂತಹ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತಟದಲ್ಲಿ ಆಹ್ನಿಕಾದಿಗಳನ್ನು ಮುಗಿಸಿಕೊಂಡು ಮುಖ್ಯವಾಗಿ ನಾವು ಮೊದಲನೇದಾಗಿ ಆ ದುರ್ಗಾ ಪರಶುರಾಮ ದೇವರ ದರ್ಶನವನ್ನೇ ಮಾಡುತ್ತಿದ್ದೇವೆ. ಇಷ್ಟೊತ್ತು ನಾವು ಅರಿಷಡ್ ವರ್ಗಗಳನ್ನು ನಾಶ ಮಾಡುವಂತಹ ಆ ದುರ್ಗಾದೇವಿ ಚಿಂತನೆಯನ್ನು ಮಾಡಿದ್ದೇವೆ. ಅಂತಹ ದುರ್ಗಾದೇವಿ ನಮ್ಮ ಮುಂದೆ ನಿಂತಿದ್ದಾಳೆ ಮಂಚಾಲಮ್ಮನ ರೂಪದಲ್ಲಿ. ಅವನೊಂದಿಗೆ ಆ ಪರಮಾತ್ಮ ಆ ಪರಶುರಾಮ ರೂಪದಲ್ಲಿ ಇದ್ದಾನೆ. ಅಂತಹ ವಿಶೇಷವಾಗಿರುವಂತಹ ದುರ್ಗಾ ಪರಶುರಾಮ ದೇವರಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಆ ದುರ್ಗಾ ಪರಶುರಾಮ ದೇವರ ಅನುಗ್ರಹವನ್ನು ಪಡೆದುಕೊಂಡು ಮುಖ್ಯ ದ್ವಾರದ ಮೂಲಕವಾಗಿ ನಾವು ಗುಡಿಯನ್ನು ಪ್ರವೇಶಿಸಿದಾಗ ಅಲ್ಲಿ ಕಾಣಿಸುವಂತಹದ್ದೇ ನಮ್ಮ ವಾದೀಂದ್ರ ತೀರ್ಥರ ದಿವ್ಯವಾದ ವೃಂದಾವನ. ಎಂತಹ ವಾದೀಂದ್ರ ತೀರ್ಥರು ಅಂದರೆ ರಾಘವೇಂದ್ರರ ಉಭಯ ವಂಶಾಬ್ದಿ ಚಂದ್ರಮರು. ರಾಘವೇಂದ್ರರ ಪೂರ್ವಾಶ್ರಮದ ವಂಶದಲ್ಲೂ ಆಶ್ರಮ ವಂಶದಲ್ಲೂ ಬಂದಂತಹ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳ ವೃಂದಾವನ
ಮೊದಲನೇದಾಗಿ ತಾವು ಪ್ರೇಯರ್ ಮಾಡಿಸಿಕೊಂಡಾಗ ಆ ಸಮಯದಲ್ಲಿ ಅವರಿಗೆ ಅದು ಬೇಕಿರಲಿಲ್ಲ. ಅದನ್ನು ಪಕ್ಕಕ್ಕಿಟ್ಟು ವಾದೀಂದ್ರ ತೀರ್ಥರಿಗೆ ಆಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಆಜ್ಞಾನುಸಾರ ಅವರ ಪಕ್ಕದಲ್ಲೇ ವೃಂದಾವನಸ್ಥರಾದಂತಹ ಮಹಾನುಭಾವರು ಅಂತಹ ವಾದೀಂದ್ರ ತೀರ್ಥರಿಗೆ ನಮಸ್ಕರಿಸಿ, ಅಲ್ಲೇ ಇರುವಂತಹ ಮುಖ್ಯ ಪ್ರಾಣದೇವರು ರುದ್ರದೇವರು ಶೇಷದೇವರಿಗೆ ನಮಸ್ಕರಿಸಿ ರಾಘವೇಂದ್ರ ಸ್ವಾಮಿಗಳ ಒಂದು ವೃಂದಾವನವನ್ನು ನೋಡುತ್ತಿದ್ದೇವೆ. ಸುಂದರವಾಗಿರುವಂತಹ ಪ್ರಾಕಾರ, ಆ ಪ್ರಾಕಾರದ ಸುತ್ತಲೂ ನಾವು ಬರುತ್ತಿರುವಾಗ ನಮಗೆ ಕಾಣಿಸುವಂತಹದ್ದೇ ಅದ್ಭುತ ದೃಶ್ಯ. ಪ್ರಹ್ಲಾದರಾಜರು ತಾವು ರಥದ ಮೇಲೆ ಬಂದು ನಿಂತಿದ್ದಾರೆ. ಎಂತಹ ರಥ ಅಂತ ನಾವು ನೋಡಬೇಕು. ಯಾಕೆಂದರೆ ಕೆಲವರಿಗೆ ಅನಿಸಬಹುದು, ಅಂದರೆ ಇದು ಪ್ರಹ್ಲಾದರಾಜರಿಗೆ ರಥೋತ್ಸವ ಮಾಡುವುದರ ಅರ್ಥ ಏನು ಅಂತ. ನಮ್ಮ ಗೋಪಾಲದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾ ನೇರಿದ ರಾಘವೇಂದ್ರ. ಪ್ರಹ್ಲಾದರಾಜರಿಗೆ ಯಾಕೆ ಅಷ್ಟು ಎತ್ತರದಲ್ಲಿ ಕೂಡಿಸಿ, ಮಂತ್ರಾಲಯದಲ್ಲಂತೂ ವಿಶೇಷವಾಗಿ ಬಹಳ ಎತ್ತರವಾಗಿ ಕೂಡಿಸ್ತಾರೆ. ಯಾಕೆ ಅಂದರೆ ಏನು ಅವರು ಅಷ್ಟು ಮೇಲೆ ಅಂತಲ್ಲ, ಅವ್ರ ಮೇಲಿದ್ದಾಗ ಅವರಿಗೆ ಜಾಸ್ತಿ ಜನ ಭಕ್ತರು ಕಾಣಿಸ್ತಾರೆ. ಜಾಸ್ತಿ ಜನ ಭಕ್ತರು ಕಾಣಿಸಿದಾಗ ಅವರ ಕೃಪಾದೃಷ್ಟಿ ಅವರ ಮೇಲೆ ಬೀಳುತ್ತೆ. ಕೃಪಾದೃಷ್ಟಿ ಬಿದ್ದದರಿಂದ ಅವರ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ. ಅಂದರೆ ಪ್ರಹ್ಲಾದರಾಜರು ಯಾಕೆ ಅಷ್ಟು ಕರುಣಾಳುಗಳು ಅಂದರೆ ಅಷ್ಟು ಅವರು ನರಸಿಂಹದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿ. ಆದರೂ ಅವರು ಈ ಒಂದು ನಾವು ಮಾಡುವಂತಹ ಸಣ್ಣ ಆ ರಥೋತ್ಸವ ಪ್ರಾಕಾರೋತ್ಸವದಲ್ಲೂ ಮೇಲಕ್ಕೆ ಏರಿ ನಮ್ಮೆಲ್ಲರನ್ನು ನೋಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವ್ಯಕ್ತಿ ನಮ್ಮ ಪ್ರಹ್ಲಾದರಾಜರು. ಅಂತಹ ಪ್ರಹ್ಲಾದರಾಜರು ನಮ್ಮ ರಾಘವೇಂದ್ರ ಸ್ವಾಮಿಗಳ ವೃಂದಾವನದಲ್ಲೂ ಕೂಡ ಕಾಣಿಸ್ತಿದ್ದಾರೆ. ಎಂತಹ ಪ್ರಹ್ಲಾದರಾಜರು ಅಂತ ನಾವು ಯಾಕೆ ಇಷ್ಟು ಮಹಿಮೆ ಅವರಿಗೆ ಅಂತ ನಾವು ಪ್ರಶ್ನಿಸಿದಾಗ ಆ ಭಾಗವತದಲ್ಲಿ ಅವ್ರು ಹೇಳುವಂತಹ ಒಂದೊಂದು ಮಾತು ಕೇಳಿದರೆ ರೋಮಾಂಚನ ಆಗತ್ತೆ. ಯಾಕೆಂದರೆ ನೋಡಿ, ನಾವು ಸ್ವಾರಸ್ಯ ನೋಡಿ, ಪ್ರಹ್ಲಾದರಾಜರು ಹೇಳಿದ್ದೊಂದು, ನಾವು ಅವರಲ್ಲಿ ಕೇಳ್ಕೊಳ್ಳೋದು ಇನ್ನೊಂದು. ನಾವು ಹೋಗೋದು ಏನೋ ಕೆಲಸ ಬರಲಿ, ಇದೇನೋ ಜಮೀನು ಸಿಗಲಿ, ಇದೇನೋ ಮದುವೆ ಆಗಲಿ, ಅದರ ಬಹಳದ ಲೌಕಿಕದ ಆಸೆಗೆ ಹೋಗಿ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳು ಬೇಡ್ಕೊಳ್ತೇವೆ. ಆದರೆ ಅವ್ರು ಹೇಳುವಂತಹ ಮುಖ್ಯವಾದ ಮಾತೆ ಕೌಮಾರೋ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥದಂ. ಅಂದರೆ ವಿಶೇಷವಾಗಿ ಸಣ್ಣ ವಯಸ್ಸಿನಲ್ಲಿ ನೀನು ಸಾಧನೆ ಮಾಡಿಕೊಳ್ಬೇಕು ಅಂತ ಕೊಡುವಂತಹ ಒಂದು ಸಂದೇಶ. ಆದರೆ ನಾವು ಪ್ರಹ್ಲಾದರಾಜರಿಗೆ ಹೋಗಿ ನಮ್ಮ ಲೌಕಿಕದ ಆಸೆಯನ್ನು ನಾವೆಲ್ಲ ಹೇಳ್ಕೊಡ್ತೇವೆ. ಎಷ್ಟು ಬೈತಾರೆ ಆ ದೈತ್ಯ ಬಾಲಕರನ್ನು ಅಂತ ಒಂದೊಂದು ಮಾತು ಕೇಳಿದ್ರೆ ನಮಗೆ ಅಸಡ್ಡೆ ಬರಬೇಕು ನಮ್ಮ ಮೇಲೆ. ಎಂತಹ ಮಾತುಗಳು ಹೇಳ್ತಾರೆ ನಮ್ಮ ಪ್ರಹ್ಲಾದರಾಜರು. ಕೋಗೃಹೇಶು ಪುಮಾನ್ಸಕ್ತಾಂ ಆತ್ಮಾನಂ ಅಜಿತೇಂದ್ರಿಯ ಸ್ನೇಹಪಾಶೇರ್ ದೃಢೇರ್ಬದ್ಧಂ ಉತ್ಸಹೇತ್ ವಿಮೋಚಿತಂ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಅಂದರೆ ಯಾರು ಈ ಒಂದು ಪುತ್ರ, ಧನ, ಧಾನ್ಯ ಅಥವಾ ಹೆಂಡತಿಯಲ್ಲಿ ಆಸಕ್ತನಾಗಿರ್ತಾನೋ ಅವನಿಗೆ ಹೇಗೆ ಸಾಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ಯಾಕೆಂದರೆ ನಾವು ಜಾಣರು. ಪ್ರಹ್ಲಾದರಾಜರು ಹೇಳಿರಬಹುದು ಸಾಧನೆ ಮಾಡ್ಕೊಳ್ಬೇಕು ಅಂತ. ನಾವು ವಾಪಸ್ ಉತ್ತರ ಕೊಟ್ಬಿಡ್ತೀವಿ, ಅಲ್ಲ ಪ್ರಹ್ಲಾದರಾಜರೇ, ದಿನಾಗಲೂ ಬೆಳಗ್ಗೆ ಒಂದು 10 ನಿಮಿಷ ಸಂಧ್ಯಾವನೆ ಮಾಡಿಬಿಡ್ತೀನಿ, ಪರಮಾತ್ಮನಿಗೆ ಒಂದು ಮಂಗಳಾರತಿ ಮಾಡಿಬಿಡ್ತೀನಿ, ಆಯ್ತಲ್ವ ಸಾಧನೆ ಅಂತ. ಆದರೆ ಅವರೇನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಸಾಧನೆ ಎಂಬುವಂಥದ್ದು ಸದಾಕಾಲ ನಮ್ಮ ಜೀವನವೇ ಸಾಧನೆ ಆಗಬೇಕು. ನಾವು ಇಷ್ಟೇ ಹೊತ್ತು ದಿನಕ್ಕೆ 2 ತಾಸು ಪ್ರವಚನ ಕೇಳ್ತೀನಿ ಅಷ್ಟೇ ನನ್ನ ಸಾಧನೆ ಸರ್ವಥಾ ಇಲ್ಲ. ನಾವು ಒಂದೊಂದು ಕ್ಷಣದಲ್ಲಿ ಮಾಡುವಂತಹ ಒಂದೊಂದು ಕಾರ್ಯವೇ ಸಾಧನೆ ಆಗಬೇಕು. ಅದೇ ಪ್ರಹ್ಲಾದರಾಜರು ಹೇಳುವಂತಹ ಮಾತು. ಎಷ್ಟು ಶ್ಲೋಕಗಳಲ್ಲಿ ಹೇಗೆ ಬೈತಾರೆ ನೀವು ಕೇಳಿದ್ರೆ ನಮಗೆ ಬಹಳ ಬೇಸರ ಆಗತ್ತೆ. ನಾವು ಹೀಗಿದ್ದೀವಾ ಅಂತ. ಅಂದರೆ ನಾನು ಬರೀ ಸಂಸಾರದಲ್ಲಿದ್ದು ನಾನು ಇಷ್ಟೇ ಧಾರ್ಮಿಕ ಕಾರ್ಯ ಮಾಡ್ತೀನಿ ಅಷ್ಟೇ ನನ್ನ ಸಾಧನೆ ಇಲ್ಲ. ನಾವು ದಾಸರು ಹೇಳ್ತಾರಲ್ವ VNK-BP, ಆ ಫಾರ್ಮ್ಯುಲಾವನ್ನು ನಾವು ನೋಡಿದಾಗ ಇದೇ ಮಾತು ಬರುತ್ತೆ. ಅಂದರೆ ಕೃಷ್ಣನ ಮಾತು, ಪ್ರಹ್ಲಾದರಾಜರ ಮಾತು ಎಲ್ಲವೂ ಒಂದೇ ಸಾರ. ಅಂದರೆ ವಿಹಿತ ಕರ್ಮ, ನಿಷ್ಕಾಮ ಕರ್ತೃತ್ವ, ಅಭಿಮಾನ ರಹಿತ ಕರ್ಮ ನಾವು ಯಾವಾಗ ಭಗವತ್ ಪ್ರೀತ್ಯಾಸ್ಪದವಾಗಿ ಮಾಡುತ್ತೇವೋ ಅದು ನಿಜವಾದ ಸಾಧನೆ. ನಿಷ್ಕಾಮವಾಗಿ ವಿಶೇಷವಾಗಿ ಕರ್ತೃತ್ವ ಅಭಿಮಾನ ರಹಿತವಾಗಿ ಮಾಡಿದಂತಹ ಆ ಒಂದು ಕರ್ಮವೇ ಸಾಧನೆ ಅಂತ ಪ್ರಹ್ಲಾದರಾಜರು ವಿಶೇಷ ಒತ್ತಿ ಹೇಳ್ತಾರೆ. ಇದೇ ಒಂದು ಧರ್ಮ ವಿಶೇಷವಾಗಿ. ಹಾಗಂದರೆ ನಾವು ನಮ್ಮ ಜೀವನ ಬಿಟ್ಬಿಡ್ಬೇಕಾ? ನಾವು ಕಾಡಿಗೆ ಹೋಗಿ ಸಾಧನೆ ಮಾಡಬೇಕಾ? ಇಲ್ಲ. ಸ್ಥಾನೇ ಸ್ಥಿತ ಶ್ರುತಿಗತಿರ್ ತನುವಾನ್ ಮನೋಭಿರ್ ಅಂತ ಬೇರೆ ಕಡೆ ಭಾಗವತದಲ್ಲೇ ಬರುವಂತಹ ಮಾತು. ಅಂದರೆ ನಮ್ಮ ಸ್ಥಾನೇ ಸ್ಥಿತ, ನಮ್ಮ ವೃತ್ತಿಯಲ್ಲೇ ಇದ್ದು ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ನಿಷ್ಕಾಮವಾಗಿ ಒಂದು ವಿಹಿತ ಕರ್ಮಗಳಾದರೆ ಅದು ಕರ್ತೃತ್ವ ಅಭಿಮಾನ ರಹಿತವಾಗಿ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಿದಾಗ ಅದೇ ಮುಖ್ಯವಾಗಿ ಸಾಧನೆ ಆಗುತ್ತೆ. ಅಂತಹ ವಿಶೇಷವಾಗಿರುವಂತಹ ಸಾಧನೆ, ಈ ಒಂದು ಫಾರ್ಮ್ಯುಲಾವನ್ನು ನಾವು ಮುಖ್ಯವಾಗಿ ನಾವು ಅನುಸರಿಸಿಕೊಂಡು ಬಂದಾಗ ನಾವು ನೋಡಬಹುದು ಪ್ರಹ್ಲಾದರಾಜರು ಈ ಒಂದು ಸಾಧನೆಯನ್ನು ಮಾಡಿದಾಗ ಅವರು
ನಿಷ್ಕಾಮವಾಗಿ ಪರಮಾತ್ಮನಿಗೆ ತಮ್ಮ ಜೀವನವನ್ನು ಅರ್ಪಿಸಿಕೊಂಡಾಗ ನರಸಿಂಹದೇವರು ಸಾಕ್ಷಾತ್ಕಾರ ಮಾಡಿಕೊಂಡರು. ಕಂಬದಿಂದ ಒಡೆದುಕೊಂಡು ಬಂದು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿದ ಅಂತಹ ಪರಮಾತ್ಮನೊಂದಿಗೆ ಆ ಪ್ರಹ್ಲಾದರಾಜರನ್ನು ನಾವು ನೋಡುತ್ತಿದ್ದೇವೆ. ನಾವು ಕೂಡ ಪ್ರಾರ್ಥನೆ ಮಾಡೋಣ ಪ್ರಹ್ಲಾದರಾಜರಲ್ಲಿ, ನೀವು ಹೇಳಿದಂತಹ ಆ ಒಂದು ಭಾಗವತದ ಧರ್ಮದ ಅನುಷ್ಠಾನ ಕಿಂಚಿತ್ ನಮ್ಮ ಯೋಗ್ಯತಾನುಸಾರ ನಮಗೆ ಕರುಣಿಸಿರಿ. ಅದರ ಮೂಲಕವಾಗಿ ನರಸಿಂಹದೇವರ ಕೃಪಾಕಟಾಕ್ಷ ನಮ್ಮ ಮೇಲೆ ಬೀಳಲಿ ಅಂತ ನಾವು ಪ್ರಾರ್ಥಿಸುತ್ತಿದ್ದೇವೆ. ಆ ನರಸಿಂಹದೇವರ ಕೃಪಾಕಟಾಕ್ಷ ಪ್ರಹ್ಲಾದರಾಜರ ಮೂಲಕವಾಗಿ ನಮಗೆ ಆಗುತ್ತಿದೆ. ಮುಂದೆ ನಾವು ಇದೇ ವೃಂದಾವನವನ್ನು ನೋಡುತ್ತಿರುವಾಗ ನಮಗೆ ಕಾಣಿಸುತ್ತಿರುವಂತಹದ್ದು ನಮ್ಮ ಬಾಹ್ಲಿಕ ರಾಜರು. ಪೂರ್ವದಲ್ಲಿ ತಾವು ಕೌರವ ಸೈನ್ಯದಲ್ಲಿದ್ದರೂ ತಾವು ಮಾಡಿದಂತಹ ಅಪರಾಧಕ್ಕೆ ಅದರ ಒಂದು ಕ್ಷಮೆಗಾಗಿ ತಾವು ಭೀಮಸೇನ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಭೀಮಸೇನ ದೇವರೇ, ನಾನು ಮಾಡಿದಂತಹ ಪಾಪಕ್ಕೆ ನೀನು ನಮ್ಮನ್ನು ಸಂಹಾರ ಮಾಡಬೇಕು ಅಂತ. ಆದರೆ ಈ ಒಂದು ಸಮಯದಲ್ಲಿ ಆಗುವಂತಹದ್ದು ಏನು ಅಂದರೆ, ಭೀಮಸೇನ ದೇವರಿಗೆ ಒಂದು ಪ್ರತಿಜ್ಞೆ ಇರುತ್ತೆ, ನಾನು ವೈಷ್ಣವರ ಮೇಲೆ ನಾನು ಯಾವ ತರಹದ ಹಲ್ಲೆಯನ್ನು ಮಾಡೋದಿಲ್ಲ ಅಂತ. ಆದರೆ ಆ ಸಮಯದಲ್ಲಿ ಆಗುವಂತಹದ್ದೇ ಏನು ಅಂದರೆ, ಬಾಹ್ಲಿಕ ರಾಜರು ಭೀಮಸೇನ ದೇವರ ಆಜ್ಞಾನುಸಾರ ಅವರ ಮೇಲೆ ಗದಾಯುದ್ಧಕ್ಕೆ ಬರ್ತಾರೆ. ಆಗ ಭೀಮಸೇನ ದೇವರು ಅವರನ್ನು ಸಂಹಾರ ಮಾಡ್ತಾರೆ. ಅಂದರೆ ಭೀಮಸೇನ ದೇವರ ಮಾತು ಉಳಿಸ್ಕೊಳ್ದಂತಾಯಿತು. ಆದರೆ ಈ ವೈಷ್ಣವರ ಸಂಹಾರ ಯಾಕೆ ಮಾಡಿದರು ಅಂದರೆ, ಆ ವೈಷ್ಣವನಿಗೆ ಅನುಗ್ರಹ ಮಾಡಬೇಕು. ಆ ಪ್ರಹ್ಲಾದರಾಜರ ಬುದ್ಧಿ ಹೇಗೆ ಅಂದರೆ, ಬಾಹ್ಲಿಕ ರಾಜರಿಗೆ ನಾನು ಕೌರವ ಸೇನೆಯಲ್ಲಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ, ಅದರ ಕ್ಷಮೆಗಾಗಿ ನಾನು ವಾಯುದೇವರ ಮೂಲಕವಾಗಿ ನಾನು ಸಂಹಾರವಾಗಬೇಕು ಅಂತ. ಆದ್ದರಿಂದ ವಿಶೇಷವಾಗಿ ನಾವು ಆ ಒಂದು ಮಾಡಿಕೊಳ್ಳುವಂತಹ ಪ್ರಾರ್ಥನೆಯೇ ಆ ಬಾಹ್ಲಿಕ ರಾಜರಲ್ಲಿ ನಾವು ಕೂಡ ಈ ಒಂದು ದುರ್ಮಾರ್ಗದಲ್ಲಿ ಬಂದಿದ್ದೇವೆ. ಈ ದುರ್ಮಾರ್ಗದಲ್ಲಿ ನಾವು ಹೋಗದೆ ಇರುವಂತಹ ಸಾಧನೆ ಹೇಗೆ ಆಗಬೇಕು ಅಂದರೆ, ಭೀಮಸೇನ ದೇವರು ಅರ್ಥಾತ್ ವಾಯುದೇವರಲ್ಲಿ ಶರಣಾಗತರಾಗಬೇಕು. ನೀವೇ ಹೇಳಿದಂತಹ ಆ ಒಂದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಸ್ವಭಕ್ತಾನ್ ದುರ್ಮಾರ್ಗಾದುಧೃತ್ಯ ಸನ್ಮಾರ್ಗ ಸ್ಥಾಪಕನ ಎಂಬುವಂತಹ ಅನುಸಂಧಾನ ನಾವು ವಾಯುದೇವರಲ್ಲಿ ಮಾಡಿಕೊಳ್ಳುವ ರೀತಿಯಾಗಿ ನೀವು ಅನುಗ್ರಹ ಮಾಡಿ ಅಂತ ಬಾಹ್ಲಿಕ ರಾಜರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮುಂದೆ ನಾವು ಇದನ್ನೇ ನಾವು ನೋಡುತ್ತಾ ಈ ವೃಂದಾವನದಲ್ಲಿ ನಮಗೆ ವ್ಯಾಸರಾಜರು ಕಾಣಿಸುತ್ತಿದ್ದಾರೆ. ಎಂತಹ ವ್ಯಾಸರಾಜರಂದರೆ, ಜ್ಞಾನ ಭಕ್ತಿ ವೈರಾಗ್ಯದಿಂದ ತಾವು ಪರಮಾತ್ಮನನ್ನು ಕೊಂಡಾಡಿದಾಗ ಸಾಕ್ಷಾತ್ ಜಗದೊಡೆಯನಾದಂತಹ ಆ ಕೃಷ್ಣ ತಾನು ನರ್ತನ ಮಾಡುತ್ತಿದ್ದಾನೆ. ಅಂತಹ ಅದ್ಭುತವಾದ ವ್ಯಾಸರಾಜರು. ನಮೋ ವ್ಯಾಸ ಮುನೀಂದ್ರಾಯ ಭಕ್ತಾಭೀಷ್ಟ ಪ್ರದಾಯಿನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಅಂತ ನಮ್ಮ ವಿಜೇಂದ್ರ ಸ್ವಾಮಿಗಳು ಸ್ತುತಿ ಮಾಡ್ತಾರೆ. ಯಾಕೆಂದರೆ ಈ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರಿ. ರಾಘವೇಂದ್ರ ಸ್ವಾಮಿಗಳನ್ನು ನಾವೆಲ್ಲರೂ ಕಲ್ಪವೃಕ್ಷ ಕಾಮಧೇನು ಅಂತ ಕರೆಯುತ್ತೇವೆ. ಆದರೆ ಸ್ವಾರಸ್ಯ ನೋಡಿ, ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳು ನಮ್ಮ ವಿಜೇಂದ್ರ ಸ್ವಾಮಿಗಳು. ಆ ವಿಜೇಂದ್ರ ತೀರ್ಥರು ವ್ಯಾಸರಾಜರನ್ನೇ ಅಂದರೆ ಅರ್ಥಾತ್ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳನ್ನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಕಲ್ಪವೃಕ್ಷ ಕಾಮಧೇನು ಅಂತ ವ್ಯಾಸರಾಜರನ್ನು ಕೂಡ ಕೊಂಡಾಡುತ್ತಾರೆ. ಅಂದರೆ ನೋಡಬಹುದು, ಅದು ಪ್ರಹ್ಲಾದಸ್ಯಾವತಾರೋಸು ಅಂತ ಇದೇ ವ್ಯಾಸರಾಜ ಸ್ತೋತ್ರದಲ್ಲಿ ವಿಜೇಂದ್ರ ತೀರ್ಥರೇ ಹೇಳಿದ್ದಾರೆ, ಇವರು ಪ್ರಹ್ಲಾದರಾಜರ ಅವತಾರ ಅಂತ. ಅಂತಹ ವ್ಯಾಸರಾಜರೂ ಕೂಡ ಆ ಕಲ್ಪವೃಕ್ಷ ಕಾಮಧೇನು. ಎಂತಹ ವ್ಯಾಸರಾಜರು ಅಂದರೆ, ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವದುಃಖೇಭ್ಯ ತದಂತರ್ಯಾಮಿನೋ ಬಲಾತ್. ವ್ಯಾಸರಾಜ ಅಂತ ನಾವು ವ್ಯಾಸರಾಜರ ಒಂದು ಹೆಸರನ್ನೇ ಹೇಳಿದರೆ, ಅಥವಾ ಅವರ ಗ್ರಂಥಗಳು ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾದಿ ಗ್ರಂಥಗಳ ಸ್ಮರಣೆ ಮಾಡಿದಾಗ ವಿಶೇಷವಾಗಿ ತದಂತರ್ಯಾಮಿನೋ ಬಲಾತ್, ವಿಶೇಷವಾಗಿ ಅವರ ಅಂತರ್ಯಾಮಿಯಾಗಿರುವಂತಹ ಆ ಒಂದು ವ್ಯಾಸರಾಜರ ಅಂತರ್ಗತನಾಗಿರುವಂತಹ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರು ನಮ್ಮಲ್ಲಿರುವಂತಹ ಎಲ್ಲ ದೋಷವನ್ನು ನಾಶ ಮಾಡಿ ನಮಗೆ ಎಲ್ಲ ಸಕಲ ತರಹದ ಮುಕ್ತಿಯನ್ನು ಕೊಡ್ತಾರೆ. ಯಾಕೆಂದರೆ ಕುರುತೆ ಸಹಿ ಮುಕ್ತಿ ಭಾಕ್ ಅಂತ ಈ ಸ್ತೋತ್ರದಲ್ಲೇ ಹೇಳ್ತಾರೆ ನಮ್ಮ ವಿಜೇಂದ್ರ ಸ್ವಾಮಿಗಳು. ವ್ಯಾಸರಾಜರ ಸ್ತೋತ್ರದಲ್ಲಿ ಯಾರು ವ್ಯಾಸರಾಜರನ್ನು ಕೊಂಡಾಡ್ತಾರೋ ಅವರ ಮುಕ್ತಿ ಯೋಗ್ಯ ಜೀವರು ಅಂತ, ಅಂದರೆ ಮುಕ್ತಿಯ ಮಾರ್ಗದಲ್ಲಿ ಹೋಗುವಂತಹವರು. ವ್ಯಾಸರಾಜರು ಅವರ ಗ್ರಂಥಗಳು, ಅವರ ಅಧ್ಯಯನ, ಅವರ ಸೇವೆ ವಿಶೇಷವಾಗಿ ನಮ್ಮ ಮೋಕ್ಷದ ಮಾರ್ಗದಲ್ಲಿ, ಸಾಧನೆಯ ಮಾರ್ಗದಲ್ಲಿ ಮುಖ್ಯವಾದ ಸಾಧನೆ. ಅಂತಹ ನಮ್ಮ ಮೇಲೆ ವಿಶೇಷವಾದ ಕೃಪೆ ಬೀರಿದಂತಹ ಆ ಒಂದು ವ್ಯಾಸರಾಜ ಸ್ವಾಮಿಗಳಿಗೆ ನಮಸ್ಕರಿಸುತ್ತಿದ್ದೇವೆ. ನಿಮ್ಮಂತೆ ನಮ್ಮ ಯೋಗ್ಯತಾನುಸಾರ ಕಿಂಚಿತ್ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ನಮ್ಮಲ್ಲಿರುವಂತಹ ಆ ಒಂದು ಪರಮಾತ್ಮನು ಕೂಡ ಕೊಂಡಾಡುವಂತಹ ಒಂದು ಸಾಧನೆ ನಮ್ಮಲ್ಲಿ ಮಾಡಿಸಿರಿ ಅಂತ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕೊನೆಯದಾಗಿ ನಾವು ಮತ್ತೆ ವೃಂದಾವನ ನೋಡಿದಾಗ ದಿವ್ಯವಾದ ವೃಂದಾವನ. ಮೇಲುಗಡೆ ಭಾಗದಲ್ಲಿ ಎಲ್ಲ ಯತಿಗಳು ಕೂತು ಪಾಠವನ್ನು ಹೇಳುತ್ತಿದ್ದಾರೆ. ಕೆಳಭಾಗದಲ್ಲಿ ಆ ಎಲ್ಲ ಯತಿಗಳು, ಬೇರೆ ಯತಿಗಳು ಅಂದರೆ ಶ್ರೇಷ್ಠ ಯತಿಗಳು ಒಟ್ಟಿಗೆ ಸೇರಿ ಪಾಠವನ್ನು ಮಾಡುತ್ತಿದ್ದಾರೆ. ಹರಿದಾಸರು ಕೊಂಡಾಡುತ್ತಿದ್ದಾರೆ. ಮಧ್ಯದಲ್ಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು
ಪೀಠದ ಮೇಲೆ ಆಸೀನರಾಗಿ ದಂಡ ಕಮಂಡಲಗಳನ್ನು ಹಿಡಿದುಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿದರು, ತುಳಸಿ ಮಾಲೆಯನ್ನು ಹಾಕಿದರು, ರಾಜರಂತೆ ಮೆರೆಯುತ್ತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ರಾಜಯೋಗ ಅವರಿಗೆ ವಿಶೇಷವಾಗಿ ಎಲ್ಲ ಅವತಾರದಲ್ಲಿ ಪ್ರಹ್ಲಾದ ರಾಜರು, ಬಾಹ್ಲಿಕ ರಾಜರು, ವ್ಯಾಸರಾಜರು ಕೂಡ ಸಿಂಹಾಸನ ಏರುತ್ತಾರೆ. ಈಗ ವಿಶೇಷವಾಗಿ ಗುರುರಾಜರಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ರಾಜ ವೈಭವಾದಿಗಳನ್ನು ತಾವು ಅನುಭವಿಸುತ್ತಿದ್ದಾರೆ. ಆದರೂ ಕೂಡ ಅವರ ಮನಸ್ಸು ರಾಮಚಂದ್ರ ದೇವರ ಮೇಲೆಯೇ ಇದೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ನಮ್ಮೊಂದಿಗೆ ಇದ್ದಾಗ ನಮ್ಮ ಯಾವ ತರಹದ ಭಯ ಬೇಕಿಲ್ಲ ಅಂತ ನಮ್ಮ ಗೋಪಾಲದಾಸರೇ ಹೇಳ್ತಾರಲ್ವಾ. ಗುರು ರಾಘವೇಂದ್ರರೇ ಪಕ್ಷಿಗಳೆಲ್ಲ ಒಂದಾಗಿ ಕೂಡಿ ಖಗಪತಿಯನ್ನೆದುರಿಸಬಲ್ಲವೇ. ಗುರು ರಾಘವೇಂದ್ರರೇ ಕ್ಷುದ್ರ ಮುಖಗಳೆಲ್ಲ ಒಂದಾಗಿ ಕೂಡಿ ಸಿಂಹಗೆ ಉಪದ್ರವ ಕೊಡಬಲ್ಲವೇ. ಗುರು ರಾಘವೇಂದ್ರರೇ ನಿಮ್ಮ ಭದ್ರವಾದ ಕರುಣಾ ಅಭಯ ಛತ್ರದೊಳು ನಾನಿರಲು ನಿದ್ರೆಯಲ್ಲಿಯೂ ಭೀತಿ ಎನಗಿಲ್ಲ ಗೋಪಾಲ ವಿಠ್ಠಲ ನಾಣೆ. ಗುರು ರಾಘವೇಂದ್ರರೇ ಗುರು ರಾಘವೇಂದ್ರರೇ ಗುರು ರಾಘವೇಂದ್ರರೇ. ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ಕರುಣದಲ್ಲಿ ನಾನಿದ್ದಾಗ ನನಗೆ ಯಾವ ತರಹದ ಭೀತಿ, ನೀವು ವಿಶೇಷವಾಗಿ ರಕ್ಷಣೆ ಮಾಡುತ್ತಿದ್ದೀರಾ ಅಂತ ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಅವರು ಎಷ್ಟು ವೈರಾಗ್ಯ ಸೌಜನ್ಯಶೀಲರು ರಾಘವೇಂದ್ರ ಸ್ವಾಮಿಗಳು. ಅವರು ಎಷ್ಟು ಸೌಜನ್ಯಶೀಲರು ಅಂದರೆ ತಮ್ಮ ಪೂರ್ವಾಶ್ರಮದಲ್ಲಿ ಒಮ್ಮೆ ಅಂದರೆ ಆ ಬಡತನದ ಸಮಯದಲ್ಲಿ ಅವರ ಮನೆಯಲ್ಲಿ ಏನಿರಲಿಲ್ಲ, ಒಂದು ತಂಬಿಗೆ ಇತ್ತು ಅಂತ. ಆ ತಂಬಿಗೆಯನ್ನೇ ಯಾರೋ ಒಂದಿನ ಬಂದು ಕದ್ಕೊಂಡು ಹೋಗ್ಬಿಡ್ತಾರಂತೆ. ಆವಾಗ ಅವರ ಹೆಂಡತಿಗೆ ಬಹಳಷ್ಟು ಬೇಸರ ಆಗತ್ತೆ. ಅಂದರೆ ಇದ್ದದ್ದೇ ಒಂದೇ ತಂಬಿಗೆ, ಯಾರೋ ಅದನ್ನು ಅಪಹರಣ ಮಾಡಿಬಿಟ್ಟಿದ್ದಾರೆ ಅಂತ. ರಾಘವೇಂದ್ರ ಸ್ವಾಮಿಗಳು ಕೂಡ ಬೇಸರ ಆಗಿರತ್ತಂತೆ. ಯಾಕೆ ಅಂದರೆ ಅಪಹರಣ ಆಗಿದೆ ಅಂತಲ್ಲ, ಏನು ಚಿಂತನೆ ಅವ್ರದ್ದು ಅಂದರೆ, ದೇವರೇ ನನ್ನಲ್ಲಿ ಒಂದೇ ತಂಬಿಗೆ ಇತ್ತು ಅಂತ ನಾನು ಬೇಸರ ಪಟ್ಟುಕೊಡ್ತಿದ್ದೆ, ಆದರೆ ನನ್ನಲ್ಲಿರುವಂತಹ ಒಂದು ತಂಬಿಗೆಯ ಮೇಲೆ ಯಾರೋ ಅಪಹರಣ ಮಾಡಿದ್ದಾರೆ ಅಂದರೆ ಅವರಲ್ಲಿ ಆ ತಂಬಿಗೆಯೂ ಇರಲಿಲ್ಲ. ಅಂದರೆ ನನಗಿಂತ ಇನ್ನೂ ಕೀಳು ಮಟ್ಟದಲ್ಲಿ ಕೆಲವರು ಇನ್ನೂ ಬದುಕುತ್ತಿದ್ದಾರೆ, ಅವರ ಗತಿ ಏನೋ ಅಂತ ರಾಘವೇಂದ್ರ ಸ್ವಾಮಿಗಳು ಅವರ ಸಂತಾಪಕ್ಕೆ ಒಂದು ಆ ಮನಸ್ಸನ್ನು ಸೋತಿದ್ರು. ಅಂದರೆ ರಾಘವೇಂದ್ರ ಸ್ವಾಮಿಗಳ ಕರುಣೆ ಎಷ್ಟು ಅಂತ ನಾವು ಈಗಲೂ ನೋಡಬಹುದು. ಎಷ್ಟು ದೀನನಾದರೂ ರಾಘವೇಂದ್ರ ಸ್ವಾಮಿಗಳು ಪರಮಾತ್ಮನ ಅನುಗ್ರಹದಿಂದ ಅವರ ಮೇಲೆ ಕರುಣೆ ತೋರಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳ ಚಿಂತನೆ, ಅವರ ಕರುಣೆ ಇಷ್ಟು. ಅಂತಹ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮೇಲೆಯೂ ಕೂಡ ದೀನಂ ದೂನಂ ಶರಣಾಗತಂ ಅಂತ ಏನು ಅವರ ಅಂತರ್ಗತನಾಗಿರುವಂತಹ ಮುಖ್ಯ ಪ್ರಾಣದೇವರಲ್ಲಿ ನಾವು ಶರಣಾಗತರಾಗಬೇಕು. ನಮ್ಮನ್ನು ವಿಶೇಷವಾಗಿ ಉದ್ಧಾರ ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಪ್ರಾರ್ಥನೆ ಮಾಡೋಣ. ನ ಜಾನಾಮಿ ತೇಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿನೋಮಿ ಅವತ್ವಂ ಸದಾ ಶ್ರೀಗುರೋ ರಾಘವೇಂದ್ರ ಪ್ರಭೋಮೇ ಶಿರಸ್ಯಾಶು ಹಸ್ತಂ ನಿದೇಹಿ. ಎರಡು ತ್ವದನು ನುಡಿಗಳಿಂದ ನಿಮ್ಮ ವಿಶೇಷವಾಗಿರುವಂತಹ 4 ಅವತಾರಗಳನ್ನು ನಾನು ಸ್ತುತಿ ಮಾಡಿದ್ದೇನೆ. ರಾಘವೇಂದ್ರ ಸ್ವಾಮಿಗಳೇ, ಯಾವ ಅವತಾರದಲ್ಲೂ ನಿಮ್ಮ ಸೇವೆ ಮಾಡಿದಿರೋ ಎಷ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನೇನೋ ಅರ್ಚನೆಗೆ ಕೊಟ್ಟಿದ್ದೇನೆ, ರಥೋತ್ಸವಕ್ಕೆ ಕೊಟ್ಟಿದ್ದೇನೆ, ಪಂಚಾಮೃತಕ್ಕೆ ಕೊಟ್ಟಿದ್ದೇನೆ, ಯಾವುದೂ ಸಾಕಾಗಲ್ಲ ರಾಘವೇಂದ್ರ ಸ್ವಾಮಿಗಳ ಸೇವೆಗೆ. ಏನಿಲ್ಲ, ನಾನು ನಮಸ್ಕಾರ ಮಾಡುತ್ತಿದ್ದೇನೆ, ಸಾಷ್ಟಾಂಗ ಪ್ರಣಾಮವನ್ನು ನಿಮ್ಮ ಪಾದದ ಮೇಲೆ ನೀವು ಅನುಗ್ರಹ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ರಾಘವೇಂದ್ರ ಸ್ವಾಮಿಗಳು ನಮ್ಮ ತಲೆಯ ಮೇಲೆ ತಮ್ಮ ಕೈಯನ್ನು ಇಡುತ್ತಿದ್ದಾರೆ. ಅವರ ಕರುಣೆಯಿಂದ ಇಟ್ಟು ಕೇಳುತ್ತಿದ್ದಾರೆ, ಮಗು ಏನು ಬೇಕು ಅಂತ ನಾವು ಹೇಳುತ್ತಿದ್ದೇವೆ. ರಾಘವೇಂದ್ರ ಸ್ವಾಮಿಗಳೇ, ನೀವು ಹೇಳಿದಂತಹ ಮಾತಿನ ಅನುಸಾರವಾಗಿ ನಾವು ನಮ್ಮ ಈ ಒಂದು ಸಂಸಾರದ ಬಂಧನದಿಂದ ಮೋಕ್ಷ ಬಿಡುಗಡೆಯಾಗಬೇಕು, ಆದ್ದರಿಂದ ನಾವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ನಾವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಹೇಳುವಂತಹ ಮಾತು, ನಿನ್ನಲ್ಲಿರುವಂತಹ ಆ ಒಂದು ವೈರಿಗಳ ನಾಶಕ್ಕಾಗಿ ಆ ಪರಮಾತ್ಮನ ದರ್ಶನಕ್ಕೆ ಒಂದು ಅನುಕೂಲ ಆಗಬೇಕಾದರೆ ನೀನು ಭೂಲೋಕದ ವೈಕುಂಠನಾಗಿರುವಂತಹ ತಿರುಪತಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನುಗ್ರಹ ಮಾಡುತ್ತಿದ್ದಾರೆ. ನಾವು ಅವರ ಆಜ್ಞಾನುಸಾರ ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಒಂದು ಕ್ಷೇತ್ರವನ್ನು ನಾವು ಸ್ಪರ್ಶಿಸಿದಾಗ ನಾವು ನಮಸ್ಕಾರ ಮಾಡುತ್ತಿದ್ದೇವೆ, ಯಾಕೆಂದರೆ ನಾವು ವೆಂಕಟಾಚಲ ಪರ್ವತಕ್ಕೆ ಬಂದಿದ್ದೇವೆ. ವೆಂಕಟಾದ್ರಿ ನಮ್ಮ ಪಾಪವನ್ನು ನಾಶ ಮಾಡುವಂತಹ ಈ ಒಂದು ಪರ್ವತ, ಪೂರ್ವದಲ್ಲಿ ಮಾಧವ ಬ್ರಾಹ್ಮಣನ ಪಾಪವನ್ನು ನಾಶ ಮಾಡಿದಂತಹ ಈ ಒಂದು ಪರ್ವತ, ಅರ್ಥಾತ್ ನಮ್ಮ ಸಾಧನೆಗೆ ಪಾದಕವಾಗಿರುವಂತಹ ಆ ಎಲ್ಲ ಪಾಪಗಳು ಪರಮಾತ್ಮ ನಾಶ ಮಾಡುತ್ತಾನೆ ಈ ಪರ್ವತದಲ್ಲಿ ಇದ್ದು. ವೆಂಕಟಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಏರುತ್ತಿರುವಂತಹದ್ದು ಈ ಒಂದು ಶೇಷಾದ್ರಿ ಪರ್ವತ. ಎಂತಹ ಶೇಷಾದ್ರಿ ಪರ್ವತ ಅಂದರೆ, ಶೇಷದೇವರು ಪೂರ್ವದಲ್ಲಿ ಅಹಂಕಾರವನ್ನು ಪಟ್ಟಾಗ ವಾಯುದೇವರ ಮುಖಾಂತರ ಪರಮಾತ್ಮ ತಾನು ಅದರ ಸಂಹಾರ ಮಾಡುತ್ತಾನೆ. ಈ ರಕ್ತಬೀಜ ಎಂಬುವಂತಹ ಅಹಂಕಾರ ನಾವು ಪೂರ್ವದಲ್ಲಿ ನೋಡಿದ್ದೇವೆ. ಅಂದರೆ ಅಹಂಕಾರ ಎಷ್ಟು ನಮ್ಮಲ್ಲಿ ಅಂದರೆ ಒಂದು ಕಥೆ ಬರುತ್ತೆ ಒಬ್ಬರ ಬಗ್ಗೆ, 6 ವರ್ಗಗಳನ್ನು ನಾಶ ಮಾಡಿದಂತಹ ವ್ಯಕ್ತಿ, ಅಂದರೆ ಎಲ್ಲ ಅರಿಷಡ್ ವರ್ಗಗಳನ್ನು ತಾನು ಸಂಹಾರ ಮಾಡ್ಕೊಳ್ತಾನೆ. ಕೊನೆಗೆ ಏನು ಮಾಡ್ತಾನೆ ಅಂದರೆ ಮನೆಗೆ ಒಂದು ಬೋರ್ಡ್ ಹಾಕ್ಸ್ತಾನಂತೆ, 6 ಅರಿಷಡ್ ವರ್ಗ ನಾಶ ಆಚಾರ ಅಂತ. ಅಂದರೆ ಅರಿಷಡ್ ವರ್ಗಗಳನ್ನು ನಾವು ನಾಶ, ಅದರ ಸಂಹಾರವನ್ನು ಅದರನ್ನು ಗೆದ್ದರೂ ನಮ್ಮಲ್ಲಿರುವಂಥ ಅಹಂಕಾರ ಹೋಗಿರಲ್ಲ ಅಂತ. ಅಂದರೆ ಆ ಅಹಂಕಾರ ಎಷ್ಟು ನಾವು ಅದನ್ನು ಸಂಹಾರ ಮಾಡಿದರೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅದೇ ರಕ್ತಬೀಜ
ಅಂತಹ ದುರ್ಗಾಂತರ್ಗತ ಪರಶುರಾಮ ವಿಶೇಷವಾಗಿ ಈ ಶೇಷಾಚಲ ಪರ್ವತದಲ್ಲಿ ವಾಸವಾಗಿದ್ದಾನೆ. ನಮ್ಮ ದೇಹದಲ್ಲೂ ಅಹಂಕಾರ ನಾಮಕ ಪರಮಾತ್ಮನಾಗಿ ತಾನು ವಾಸಿಸುತ್ತಿದ್ದಾನೆ. ಅಂತಹ ಪರಮಾತ್ಮನೇ ನಾವು ಪ್ರಾರ್ಥಿಸಿಕೊಳ್ಳಬೇಕು. ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿರುವಂತಹ ವಿಶೇಷವಾಗಿ ಶೇಷಾಂತರ್ಗತ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಶೇಷಾಚಲವಾಸ ಪರಮಾತ್ಮ ನಮ್ಮಲ್ಲಿರುವಂತಹ ಅಹಂಕಾರವನ್ನು ನಾಶ ಮಾಡಿ ಸಾಧನಾ ಮಾರ್ಗದಲ್ಲಿ ನೀನು ಅನುಗ್ರಹಿಸು. ಶೇಷಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಎಂತಹ ಅಂಜನಾದ್ರಿ ಪರ್ವತ ಅಂದರೆ, ಪೂರ್ವದಲ್ಲಿ ಇಲ್ಲೇ ನಮ್ಮ ಅಂಜನಾದೇವಿಯರು ತಪಸ್ಸನ್ನು ಮಾಡಿಕೊಂಡು ವಾಯುದೇವರನ್ನು ಪಡೆದಂತಹ ಸ್ಥಳ. ಎಂತಹ ತಪಸ್ಸಂದರೆ ತಪ ಆಲೋಚನೆ. ಒಂದು ಮಧ್ವಶಾಸ್ತ್ರ ಎಂಬುವಂತಹ ವನದಲ್ಲಿ ನಾವೆಲ್ಲರೂ ತಪಸ್ಸನ್ನು ಮಾಡಿದಾಗ ವಾಯುದೇವರ ಅವತಾರ ಅಂದರೆ ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ವರ ನಾವು ಪಡೆದುಕೊಳ್ಳಬಹುದು. ಅಥವಾ ಸಜ್ಜನರ ಸಂಘ ಎಂಬುವಂತಹ ವನಕ್ಕೆ ನಾವು ಹೋಗಿ ನಮ್ಮ ದೇಹದಲ್ಲಿರುವಂತಹ ಪರಮಾತ್ಮನ ಜ್ಞಾನ ಎಂಬುವಂತಹ ಒಂದು ಅಥವಾ ಬಿಂಬನ ಜ್ಞಾನ ಎಂಬುವಂತಹ ಒಂದು ವಿಶೇಷವಾಗಿರುವಂತಹ ಫಲವನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಅಂತಹ ಶಾಸ್ತ್ರ ಎಂಬುವಂತಹ ವನದ ಒಂದು ತಪಸ್ಸು ವಿಶೇಷವಾಗಿ ಅಂಜನಾದೇವಿ ಅವರಂತರ್ಗತನಾಗಿರುವಂತಹ ಮುಖ್ಯ ಪ್ರಾಣಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಆ ಒಂದು ಅಂಜನಾಚಲವಾಸ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸೋಣ. ಅಂಜನಾಚಲವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ನಾವು ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ವೃಷಭಾಸುರ ಸಾವಿರಾರು ವರ್ಷ ತಪಸ್ಸನ್ನು ಮಾಡಿ ನರಸಿಂಹದೇವರಿಗೆ ಒಂದು ಸಾಧನೆ ಮಾಡಿಕೊಳ್ಳುತ್ತಾನೆ. ಆದರೆ ಪರಮಾತ್ಮ ಸಾಕ್ಷಾತ್ಕಾರವಾದಾಗ ಯುದ್ಧ ಭಿಕ್ಷೆಯನ್ನು ಕೇಳಿ ಯುದ್ಧದಲ್ಲಿ ಪರಮಾತ್ಮನಿಗೆ ಸೋತು ಪೂರ್ಣ ಶರಣಾಗತನಾಗ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ಸಾಧನೆ ಮಾರ್ಗದಲ್ಲಿ ಬಹಳ ತಪ್ಪಾಗಿ ನಾವು ನಡೆಯುತ್ತಿದ್ದೇವೆ. ಆದರೂ ಕೂಡ ಪರಮಾತ್ಮನಲ್ಲಿ ಪೂರ್ಣ ಶರಣಾಗತರಾದಾಗ ಪರಮಾತ್ಮ ನಮ್ಮಲ್ಲಿರುವಂತಹ ದೋಷಗಳನ್ನು ಎಣಿಸದೆ ನಮ್ಮಲ್ಲಿರುವಂತಹ ಕಿಂಚಿತ್ತ ಒಂದೇ ಚೂರು ಗುಣವನ್ನು ಎಣಿಸಿ ನಮ್ಮ ಉದ್ಧಾರ ಮಾಡಲಿ ಅಂತ ನಾವು ಪ್ರಾರ್ಥಿಸಬೇಕು. ಅಂತಹ ವೃಷಭಾಚಲವಾಸ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ನಿನ್ನಲ್ಲಿ ಪೂರ್ಣ ಶರಣಾಗತ ಬುದ್ಧಿ ನನ್ನ ಯೋಗ್ಯತಾನುಸಾರ ಕರುಣಿಸು. ವೃಷಭಾಚಲವಾಸ ಗೋವಿಂದ ಗೋವಿಂದ. ಮುಂದೆ ಮುಖ್ಯವಾಗಿ ನಮ್ಮ ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇಲ್ಲಿ ನಮ್ಮ ಗರುಡ ದೇವರು 2 ಕೈಯಿನಿಂದ ಆ ಪರಮಾತ್ಮನ ಹೊತ್ತುತ್ತಿದ್ದಾರೆ. ಅಂದರೆ ಮುಖ್ಯವಾಗಿ 11 ಇಂದ್ರಿಯಗಳಿಂದ ಪರಮಾತ್ಮ ಸೇವೆ ಮಾಡುತ್ತಿದ್ದಾರೆ. ಯಾಕೆ ಗರುಡ ದೇವರು ಪರಮಾತ್ಮನ ಹೊತ್ತುಕೊಂಡಿದ್ದಾರೆ ಎಂಬುವಂತಹ ಪ್ರಶ್ನೆ ನಮಗೆ ಬರಬಹುದು. ಇದು ಒಂದು ಚಿಂತನೆ ನನಗೆ ಇತ್ತೀಚೆಗೆ ಸಿಕ್ಕಿದ್ದು. ಇತ್ತೀಚಿನವರು ಯಾರೋ ಬರೆದಿದ್ದಾರೆ, ಕಂಚಿ ವರದರಾಜರ ಒಂದು ಹುಣ್ಣಿಮೆಯ ದಿವಸ ಪ್ರಾಯಶಃ ಆಗಿರಬೇಕು ಆ ಬ್ರಹ್ಮೋತ್ಸವ. ಆ ಸಮಯದ ಗರುಡ ವಾಹನ ವರದರಾಜನ ಸ್ತುತಿ ಅದ್ಭುತ. ಯಾಕೆ ಗರುಡ ವಾಹನನಾಗಿ ಪರಮಾತ್ಮ ಬರ್ತಾನೆ ಅಂತ. ಮಾತು ಬಂಧ ವಿಮೋಕ್ಷಾಯ ಆಹರತ್ ಅಮೃತಂ ಖಗಃ ಮಾಂತು ಸಂಸಾರ ಮೋಕ್ಷಾಯ ಅಮೃತೋದ್ವಹನಂ ತಥಾ. ಅಂದರೆ ಪೂರ್ವದಲ್ಲಿ ನಮ್ಮ ಗರುಡ ದೇವರು ಏನು ಮಾಡ್ತಾರಂದರೆ, ತಮ್ಮ ಆ ಒಂದು ಮಾತೆಯಾಗಿರುವಂತಹ ಆ ಒಂದು ಅವರ ಮಾತೆಯ ಶಾಪ ವಿಮೋಚನೆಗಾಗಿ ತಾನು ಅಮೃತವನ್ನು ತರ್ತಾರೆ ಅಲ್ವಾ ಗರುಡ ದೇವರು. ಅದೇ ರೀತಿಯಾಗಿ ನಮ್ಮ ಬಂಧನ ಅಂದರೆ ಸಂಸಾರ ಬಂಧನದ ಮೋಕ್ಷಕ್ಕಾಗಿ ಯಾವ ಅಮೃತ ತರ್ತಾರೆ ಅಂದರೆ ವರದರಾಜ ಅಥವಾ ಪರಮಾತ್ಮ ಎಂಬುವಂತಹ ಅಮೃತವನ್ನು ತರುವಂತಹ ವ್ಯಕ್ತಿಯೇ ನಮ್ಮ ಗರುಡ ದೇವರು. ಅರ್ಥಾತ್ ಹೇಗೆ ಪೂರ್ವದಲ್ಲಿ ನಮ್ಮ ಗರುಡ ದೇವರು ಅಮೃತವನ್ನು ತಂದು ತಮ್ಮ ಮಾತೆಯ ಬಂಧನವನ್ನು ಬಿಡಿಸಿದರೋ, ನಮ್ಮ ಸಂಸಾರ ಬಂಧನ ವಿಮೋಕ್ಷಕ್ಕಾಗಿ ಪರಮಾತ್ಮ ನಮ್ಮ ಬಿಂಬನಾದ ಶ್ರೀಹರಿಯನ್ನು ಕೂಡ ಆ ಗರುಡ ದೇವರು ನಮಗೆ ತಂದುಕೊಡ್ತಿದ್ದಾರೆ. ಆ ಭಕ್ತರಿದ್ದಲ್ಲಿಗೆ ಪರಮಾತ್ಮ ಬರುವಂತಹದೇ ನಮ್ಮ ಗರುಡನನ್ನೇ ಏರಿ. ಅಂದರೆ ನಾನು ನಿನ್ನ ಆ ಸಂಸಾರದ ಬಂಧವನ್ನು ನಾನು ಮೋಚನೆ ಮಾಡುತ್ತೇನೆ ಎಂಬುವಂತಹ ಸಂದೇಶ ಈ ಗರುಡ ದೇವರು. ವೇಗವಾಗಿ ಬರುತ್ತೇನೆ ನಿನ್ನ ಸಂಸಾರ ಬಂಧನದ ಮೋಕ್ಷಕ್ಕಾಗಿ, ನೀನು ನನ್ನಲ್ಲಿ ಶರಣಾಗತರಾದರೆ ಎಂಬುವಂತಹ ಸಂದೇಶ ವಿಶೇಷವಾಗಿ ಪರಮಾತ್ಮ ಗರುಡಸ್ಥನಾಗಿ ಕೊಡುತ್ತಿದ್ದಾನೆ. ಅಂತಹ ಗರುಡಾಚಲ ವಾಸನಾಗಿರುವಂತಹ ಗರುಡಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಗರುಡಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ನನ್ನ ಸಂಸಾರದ ಬಂಧನೆಗಾಗಿ ಗರುಡ ನನ್ನ ಏರಿ ವೇಗವಾಗಿ ಬಂದು ನನ್ನ ಸಂಸಾರದ ಒಂದು ಮೋಚನೆಯನ್ನು ಮಾಡು. ಗರುಡಾಚಲವಾಸ ಗೋವಿಂದ ಗೋವಿಂದ. ಕೊನೆಯದಾಗಿ ನಾವು ವಿಶೇಷವಾಗಿ ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದ ಸ್ವರೂಪನಾದ ಪರಮಾತ್ಮ ನಮಗೆ ಕೂಡ ನಮ್ಮ ಸ್ವರೂಪಾನಂದದ ಅನುಭವವನ್ನು ಕೊಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಈ ಕ್ಷಣದಲ್ಲೇ ನಮಗೆ ಸ್ವರೂಪಾನಂದದ ಅನುಭವ ಆಗಲ್ಲ. ಆದರೆ ಈ ಒಂದು ಸಂಸಾರದಲ್ಲಿ ಇದ್ದು ಆ ಆನಂದ ನಮಗೆ ಪಡೆಯಬೇಕು ಅಂದರೆ ಹೇಗೆ ನಾವು ಪಡೆಯಬೇಕು ಅಂದರೆ, ಜಲಕಾಷ್ಠ ಶೈಲ ಗಗನ ನೆಲ ಪಾವಕ ವಾಯು ತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರಿತವಗೆ ಆನಂದ ಆನಂದ ಮತ್ತೇ ಪರಮಾನಂದ. ಪರಮಾತ್ಮ ಜಲ, ಕಾಷ್ಠ ಅಂದರೆ ವಿಶೇಷವಾಗಿ ಮರದ ವಸ್ತುಗಳಲ್ಲಿ, ಶಿಲೆಯಲ್ಲಿ, ಗಗನ
ನೆಲ, ಪಾವಕ, ವಾಯು ಅಂದರೆ ಪಾವಕ ಅಂದರೆ ಅಗ್ನಿಯಲ್ಲಿ, ವಾಯುವಿನಲ್ಲಿ, ತರು ಅಂದರೆ ಮತ್ತೆ ಗಿಡ ಮರಗಳಲ್ಲಿ, ಫಲ, ಪುಷ್ಪ, ಬಳ್ಳಿ ಇವೆಲ್ಲದರೊಳಗೆ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಆ ಎಲ್ಲ ವಸ್ತುಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಮುಖ್ಯವಾದ ಫಲ ಏನು ಅಂದರೆ ಆ ಎಲ್ಲ ಒಂದೊಂದು ಸ್ಥಳದಲ್ಲೂ ಒಂದೊಂದು ಪರಮಾತ್ಮನ ರೂಪಗಳು. ವಿಶೇಷವಾಗಿ ನೀರಿನಿಂದ ಬಂದಂತಹ ಎಲ್ಲ ವಸ್ತುಗಳಿಗೆ ಅಬ್ಜಾರೂಪದಲ್ಲಿದ್ದಾನೆ. ಅದ್ರಿಜ ಅಂತ ಆ ಪರ್ವತದಲ್ಲಿರುವಂತಹ ಆ ಎಲ್ಲ ಉತ್ಪನ್ನಗಳಿಗೆ, ಹಾಗೂ ವಿಶೇಷವಾಗಿ ಒಂದು ಭೂಮಿಯಿಂದ ಬಂದಂತಹ ವಸ್ತುಗಳಿಗೆ ಗೋಜಾ ರೂಪದಲ್ಲಿ. ಅಂದರೆ ಒಂದೊಂದು ಸ್ಥಳದಲ್ಲೂ ಒಂದೊಂದು ಪರಮಾತ್ಮನ ನಾಮಗಳು. ಅಂದರೆ ನಮಗೆ ಒಂದೇ ರೂಪ ಪರಮಾತ್ಮನಲ್ಲಿ ಎಲ್ಲ ಕಡೆ ನೋಡಬಹುದು. ನಾವು ಬಿಂಬನಾದ ಶ್ರೀಹರಿ ಅಂತ ಕೊನೆಗೆ ಐಕ್ಯ ಚಿಂತನೆ ಬರಬೇಕು. ಆದರೆ ತತ್ಪೂರ್ವದಲ್ಲಿ ಒಂದೊಂದು ವಸ್ತುವಿನಲ್ಲಿ ಆ ಪರಮಾತ್ಮನ ರೂಪವಿದೆ ಅಂತ ನಾವು ಅರಿತುಕೊಂಡಾಗ ಮತ್ತೆ ಪರಮಾನಂದ, ಬೇರೆಯ ತರಹದ ಒಂದು ಆನಂದ ಬರುತ್ತೆ. ನೋಡಿ, ಅರ್ಥಾತ್ ಒಂದು ವಸ್ತುವನ್ನು ತಗೊಳ್ಳಿ, ವಿಶೇಷವಾಗಿ ಒಂದು ಮರ ತಗೊಳ್ಳಿ. ಮರದಲ್ಲಿ ಇದು ಒಂದು ಮರವನ್ನು ತಗೊಳ್ಳಿ. ಮರ ಅಂದರೆ ಗೋಜ ರೂಪ ಪರಮಾತ್ಮ. ಯಾಕೆಂದರೆ ಗೋ ಅಂದರೆ ಭೂಮಿಯಿಂದ ಬಂದಂತಹ ಒಂದು ಉತ್ಪನ್ನ ಅಥವಾ ಒಂದು ಗಿಡ ಅಂತ ತಗೊಳ್ಳಿ. ಒಂದು ಗಿಡದಲ್ಲಿ ಇರುವಂತಹ ಪರಮಾತ್ಮನಿಗೆ ಗೋಜ ಅಂತ ನಾವು ಕರೆಯುತ್ತೇವೆ. ಯಾಕೆಂದರೆ ಭೂಮಿಯಿಂದ ಬಂದಂತಹ ವಸ್ತುವಿಗೆ ಪೋಷಕ ಈ ಗೋಜಾರೂಪಿ ಪರಮಾತ್ಮ ಅಂತ ನಾವು ಸ್ತುತಿ ಮಾಡಿದಾಗ, ಆ ಗೋಜಾರೂಪಿ ಪರಮಾತ್ಮ ಭೂಮಿಯನ್ನ ಬಂದಂತಹ ಈ ಒಂದು ಉತ್ಪನ್ನಕ್ಕೆ ತಾನು ಪೋಷಣೆ ಮಾಡುತ್ತಿದ್ದಾನೆ. ಅದೇ ಪರಮಾತ್ಮ ನನ್ನಲ್ಲೂ ನಿಂತು ನನ್ನನ್ನು ಪೋಷಿಸುತ್ತಿದ್ದಾನೆ ಬಿಂಬನಾಗಿ. ಅಂದರೆ ಎಷ್ಟು ಅದ್ಭುತವಾದ ಚಿಂತನೆ ಬರುತ್ತೆ. ಅಂದರೆ ಒಂದೊಂದು ವಸ್ತುಗಳಲ್ಲೂ ಪರಮಾತ್ಮನಿದ್ದು ಆ ವಸ್ತುವಿಗೆ, ಅಂದರೆ ಒಂದು ಜೀವನ ಆದರೆ ಆ ಜೀವನಿಗೆ ಪೋಷಣೆ ಅಥವಾ ಆ ವಸ್ತುವಿನ ಆಕಾರ ಅಂತ ಯಾವುದಾದ್ರೂ ಬಹಳಷ್ಟು ಚಿಂತನೆಗಳಿವೆ. ಆ ಅದೇ ಪರಮಾತ್ಮ ನನ್ನ ದೇಹದಲ್ಲಿದ್ದಾನೆ ಅಂತ ನಾವು ಚಿಂತಿಸಿದಾಗ ನಮಗೆ ಯಾವ ತರಹದ ಬೇಜಾರು ಆಗೋದಿಲ್ಲ, ಯಾವ ತರಹದ ದುಃಖ ಆಗುವಂತಹ ಕಾರಣವೇ ಬೇಕಿಲ್ಲ. ಯಾಕೆಂದರೆ ಎಲ್ಲ ಪರಮಾತ್ಮನಿಗೆ, ನಮ್ಮ ಸ್ವಾಮಿಯಾಗಿರುವಂತಹ ಪರಮಾತ್ಮ ಆ ವಸ್ತುವಿನ ನಿಯಾಮಕ. ಆ ಚಿಂತನೆ ಬಂದಾಗ, ಆ ವ್ಯಾಪ್ತೋಪಾಸನೆ ಆದಾಗ ವಿಶೇಷವಾಗಿ ನಮಗೆ ಪರಮಾನಂದ ಆಗತ್ತೆ. ಅಂತಹ ಆನಂದಾದ್ರಿ ನಿವಾಸನಾಗಿರುವಂತಹ ಪರಮಾತ್ಮನಲ್ಲಿ ನಾವು ಅದೇ ರೀತಿಯಾಗಿ ಪ್ರಾರ್ಥಿಸೋಣ. ವ್ಯಾಪ್ತೋಪಾಸನೆ ಎಂಬುವಂತಹ ವಿಶೇಷವಾದ ವರವನ್ನು ಕರುಣಿಸಿ ನಮ್ಮ ಯೋಗ್ಯತಾನುಸಾರ ಸ್ವರೂಪಾನಂದದ ಅನುಭವವನ್ನು ನೀನು ಕರುಣಿಸು. ಆನಂದಾದ್ರಿ ನಿವಾಸ ಪರಮಾತ್ಮ ನೀನು ರಕ್ಷಿಸು. ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಖ್ಯವಾಗಿ ನಾವು ಈಗ ಬೆಟ್ಟವನ್ನು ಏರುತ್ತಾ ಬಂದಾಗ ನಮಗೆ ಬೇಡಿ ಆಂಜನೇಯ ಕಾಣಿಸುತ್ತಿದ್ದಾನೆ. ಈ ಹನುಮಂತನ ಪ್ರಭು ಶ್ರೀರಾಮಚಂದ್ರ. ಈ ರಾಮಚಂದ್ರನೇ ಶ್ರೀನಿವಾಸ. ಯಾಕೆಂದರೆ ಶ್ರೀನಿವಾಸ ಲಕ್ಷ್ಮಿಯೊಂದಿಗೆ ಇರುವಂತಹ ಪರಮಾತ್ಮ. ಆ ರಾಮಚಂದ್ರ ದೇವರು ಕೂಡ ಸದಾಕಾಲ ಲಕ್ಷ್ಮಿಯೊಂದಿಗೆ, ಸೀತಾದೇವಿಯೊಂದಿಗೆ ಇರುವಂತಹ ಅವರಾಗಿದ್ದಾರೆ. ಅಂತಹ ಸೀತಾರಾಮಚಂದ್ರ ಎಂಬುವಂತಹ ಲಕ್ಷ್ಮೀನಾರಾಯಣ ರೂಪ ಪದ್ಮಾವತಿ ಶ್ರೀನಿವಾಸನ ರೂಪದಲ್ಲಿ ನಾವು ನೋಡುತ್ತಿದ್ದೇವೆ. ಅಂತಹ ಬೇಡಿ ಆಂಜನೇಯಲ್ಲೂ ಕೂಡ ಪ್ರಾರ್ಥಿಸಿ ತನ್ನ ಪ್ರಭುವಾಗಿರುವಂತಹ ರಾಮಚಂದ್ರ ಶ್ರೀನಿವಾಸನ ದರ್ಶನಕ್ಕೆ ನಾವು ಮೇಲೇರುತ್ತಿದ್ದೇವೆ. ಎಂತಹ ಅದ್ಭುತವಾದ ಶ್ರೀನಿವಾಸ, ಆ ಕರುಣಾಳು ಶ್ರೀನಿವಾಸ. ಮುಪ್ಪು ಇಲ್ಲದ ಅಪ್ಪ ತಿರುಪತಿಯ ತಿಮ್ಮಪ್ಪ, ಮುಪ್ಪು ಇಲ್ಲದ ತಾಯಿ ಅಲಮೇಲು ಮಂಗಾಯಿ ಅಂತ ನಾವು ವಿಜಯದಾಸರು ಹೇಳ್ತಾರೆ. ಅಂತಹ ಮುಪ್ಪು ಇಲ್ಲದ ಅಂತಹ ಆ ಒಂದು ಅಪ್ಪ ಅಮ್ಮಂದಿರಾಗಿರುವಂತಹ ಆ ಪದ್ಮಾವತಿ ಶ್ರೀನಿವಾಸನ ದರ್ಶನಕ್ಕೆ ನಾವು ಬೆಟ್ಟವನ್ನು ಏರಿದ್ದೇವೆ. ಇಲ್ಲಿ ಕಾಣಿಸುವಂತಹ ಒಂದು 3-4 ಮಾಡಬೀದಿಗಳನ್ನು ನಾವು ಪ್ರದಕ್ಷಿಣಾಕಾರದಲ್ಲಿ ಬಂದಿದ್ದೇವೆ. ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ಮಾಡಬೀದಿ ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು. ಅಲ್ಲಿ ಬಂದು ನಮಸ್ಕರಿಸುತ್ತಿದ್ದೇವೆ. ಅಲ್ಲೇ ಇರುವಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ಅನುಸಂಧಾನಪೂರ್ವಕವಾಗಿ ಸ್ನಾನ ಮಾಡುತ್ತಿದ್ದೇವೆ. ಯಾಕೆಂದರೆ ಇದೇ ಸರಸ್ವತಿ ನದಿ ಈ ಪುಷ್ಕರಣಿಯ ರೂಪದಲ್ಲಿ ತಾವು ಬಂದು ನೆಲೆಸಿದ್ದಾಳೆ. ಅಲ್ಲಿರುವಂತಹ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ನಮಸ್ಕರಿಸಿ ನಮ್ಮ ಬಿಂಬನಾದ ಶ್ರೀಹರಿ ಆ ಭೂವರಾಹ ರೂಪಿ ಪರಮಾತ್ಮನಿಗೆ ನಮಸ್ಕರಿಸಿ ನಾವು ಪ್ರಾಕಾರವನ್ನು ನಾವು ಪ್ರವೇಶಿಸುತ್ತಿದ್ದೇವೆ. ಮುಖ್ಯವಾಗಿ ಸ್ಥೂಲ ಶರೀರದ ಪ್ರತಿರೂಪದಂತಿರುವ ಆ ಹಿತ್ತಾಳೆ ಬಾಗಿಲನ್ನು ದಾಟಿ ಧ್ವಜಸ್ತಂಭ ಬಲಿಪೀಠ ನಮ್ಮ ಬುದ್ಧಿ ಮನಸ್ಸಿಗೆ ಪ್ರತಿರೂಪದಂತಿರುವಂತಹದ್ದು ಅವೆರಡರನ್ನೂ ಕೂಡ ದಾಟಿ ಅನಿರುದ್ಧ ಶರೀರದ ಪ್ರತಿರೂಪದಂತಿರುವಂತಹ ಬೆಳ್ಳಿ ಬಾಗಿಲನ್ನು ದಾಟಿ ನಾವು ಬಂದು ನಿಂತಿದ್ದೇವೆ. ಚಿನ್ನದ ಬಾಗಿಲಿನ ಎದುರು ಅದನ್ನು ಕೂಡ ದಾಟಿದ್ದೇವೆ. ನಮ್ಮ ಲಿಂಗದೇಹದ ಪ್ರತಿರೂಪದಂತಿರುವಂತಹದ್ದು. ಅಲ್ಲಿ 3 ಆವರಣಗಳು ಕಾಣಿಸುತ್ತವೆ. ತಮೋಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ, ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಮುಖ್ಯವಾಗಿ ಸತ್ವಗುಣದ ಪ್ರತಿರೂಪದಂತಿರುವ ಆ 3ನೇ ಆವರಣವನ್ನು ದಾಟಿ, 1ನೇ ಆವರಣವನ್ನು ದಾಟಿ ನಮಗೆ ಕಾಣಿಸುವಂತಹದ್ದು ನಮ್ಮ ಸ್ವರೂಪ ದೇಹದ ಅನುಗುಣ ಆ ರೂಪದಲ್ಲಿ ಇರುವಂತಹ ಗರ್ಭಗುಡಿಯನ್ನು ನೋಡುತ್ತಿದ್ದೇವೆ. ಅದರೊಳಗೆ 11 ಅಡಿ ಎತ್ತರದ ಶಿಲಾಮಯ ಪ್ರತಿಮಾ ನಮ್ಮ ಬಿಂಬನಾದ ಶ್ರೀಹರಿ ಆ ಶ್ರೀನಿವಾಸ ರೂಪದಲ್ಲಿ ತಾನು ಬಂದು ನಿಂತಿದ್ದಾನೆ. ಎಂತಹ ಶ್ರೀನಿವಾಸ, ಅದ್ಭುತ! ಜ್ಞಾನಿಗಳಿಗೆ ಸಾಕ್ಷಾತ್ ನಮ್ಮ ಬಿಂಬನೇ ಈ ರೀತಿಯಾಗಿ ಕಾಣಿಸುತ್ತಿದ್ದಾನೆ. ನಮಗೆ ಶಿಲಾಮಯ ಪ್ರತಿಮೆ, ಆದರೆ ನಮಗೆ ಗೊತ್ತು ಈ ಶಿಲಾಮಯ ಪ್ರತಿಮೆಯಲ್ಲಿ ಇರುವಂತಹ
ಆ ಒಂದು ಶ್ರೀನಿವಾಸನೇ ನಮ್ಮ ದೇಹದಲ್ಲಿರುವಂತಹ ಆ ಬಿಂಬನಾದ ಶ್ರೀಹರಿ. ಎಂತಹ ರೂಪ ಅಂದರೆ ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಢ್ಯಂ ಉತ್ತುಂಗರಕ್ತವಿಲಸನ್ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಅದ್ಭುತವಾಗಿರುವಂತಹ, ತಾವೆಲ್ಲರೂ ಕಣ್ಣು ಮುಚ್ಚಿ ಪರಮಾತ್ಮನ ಧ್ಯಾನವನ್ನು ಮಾಡಿ. ಎಂತಹ ಪರಮಾತ್ಮನ ದಿವ್ಯವಾದ ಪಾದಗಳು ಅಂದರೆ ಧ್ವಜ ವಜ್ರ ಅಂಕುಶಾದಿಗಳಿಂದ ಕೂಡಿದಂತಹ ದಿವ್ಯವಾದ ಪಾದ. ಎಂತಹ ಪಾದದ ಮೇಲಿರುವಂತಹ ನಖಗಳು ವಿಶೇಷವಾಗಿ ಉತ್ತುಂಗ ರಕ್ತವಿಲಸನ್, ರಕ್ತವರ್ಣದಂತಿರುವಂತಹ ಆ ಒಂದು ವಿಶೇಷವಾಗಿರುವಂತಹ ಪರಮಾತ್ಮನ ಕಾಲಿನ ಮೇಲೆ ಉಗುರು ಅಂದರೆ ಚಂದ್ರನ ಬಿಂಬದಂತೆ ಹೊಳೆಯುವಂತಹ ವಿಶೇಷವಾದ ಉಗುರುಗಳು. ಎಂತಹ ಉಗುರುಗಳು ಅಂದರೆ ನಮ್ಮ ಹೃದಯದಲ್ಲಿರುವಂತಹ ಅಜ್ಞಾನ ಎಂಬುವಂತಹ ದೋಷಗಳನ್ನೆಲ್ಲ ನಾಶ ಮಾಡುವಂತಹ ಆ ಒಂದು ದಿವ್ಯವಾದ ಪಾದಗಳು. ಎಂತಹ ಪಾದ ಅಂದರೆ ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯತಿಧೃತೇನ ಶಿವ ಶಿವೋಭೂತ್. ಈ ಪಾದದ ಮೇಲೆ ಬಂದಂತಹ ಒಂದು ಜಲದ ಸಂಪ್ರೋಕ್ಷಣೆಯಿಂದ ಶಿವಶಿವೋಭೂತ್, ರುದ್ರದೇವರೂ ಕೂಡ ಶಿವರಾಗ್ತಾರೆ, ಮಂಗಳಕರ ಎಂದು ಎನಿಸಿಕೊಳ್ಳುತ್ತಾರೆ. ಅವನ ಪಾದ, ಪರಮಾತ್ಮನ ಪಾದ ಹೇಗೆ ಅಂದರೆ ಗುಡುಗಿನಂತೆ ನಮ್ಮಲ್ಲಿರುವಂತಹ ರಾಶಿ ರಾಶಿ ಅಘಗಳನ್ನು ನಾಶ ಮಾಡುತ್ತವೆ. ಅಂತಹ ದಿವ್ಯವಾದ ಪಾದವನ್ನು ನಾವು ನೋಡುತ್ತಿದ್ದೇವೆ. ಅವನ ಪಾದದ ಒಂದು ಅಂದರೆ ಅವನ ಊರುಗಳು ಎಲ್ಲ ಪಾದದ ಅವಯವವನ್ನು ಆ ಲಕ್ಷ್ಮೀದೇವಿ ವಿಶೇಷವಾಗಿ ಸೇವೆ ಮಾಡುತ್ತಿದ್ದಾಳೆ. ಯಾವ ವರ್ಣ ಅಂದರೆ ಪರಮಾತ್ಮನ ಒಂದು ಊರು ವಿಶೇಷವಾಗಿ ಹೇಗೆ ಅಂದರೆ ಒಂದು ಬಿಳಿ ಹಾಗೂ ನೀಲಿಯಿಂದ ಕೂಡಿದಂತಹ ವಿಶೇಷವಾದ ಒಂದು ವರ್ಣ. ಅಂತಹ ಪರಮಾತ್ಮ ಗರುಡನ ಮೇಲೆ ಬಂದು ಏರು ನಿಂತಿದ್ದಾನೆ. ಅವನು ದಿವ್ಯವಾದ ಪೀತಾಂಬರವನ್ನು ಹುಟ್ಟಿದ್ದಾನೆ, ತನ್ನ ಕಾಲುಗೆಜ್ಜೆಯ ತನಕ ಬರುವಂತಹದ್ದು. ಆ ಕಾಲುಗೆಜ್ಜೆಯ ಶಬ್ದ ಹೇಗೆ ಅಂತ ನಮ್ಮ ವ್ಯಾಸತತ್ವಜ್ಞರು ಹೇಳ್ತಾರೆ, ಆ ದಿವ್ಯವಾದ ಹಂಸ ಪಕ್ಷಿಗಳು ಮಾಡುವಂತಹ ಶಬ್ದದಂತೆ ಹೊಳೆಯುವಂತಹ ಆ ಒಂದು ಕಾಲ್ಗೆಜ್ಜೆಗಳು ಪರಮಾತ್ಮನದ್ದು. ಮುಂದೆ ನಾವು ನೋಡುತ್ತಿದ್ದೇವೆ, ನಾಭಿಹೃದಂ ಭುವನ ಕೋಶ ಗುಹೋದರಸ್ಥಂ ಯತ್ರಾತ್ಮಯೋನಿಧಿಶ ನಾಖಿಲ ಲೋಕ ಪದ್ಮಂ ವ್ಯೂಢಂ ಹರಿನ್ಮಣಿ ವೃಷಸ್ತನಯೋರ ಮುಷ್ಯ ಧ್ಯಾಯೇದ್ವಯಂ ವಿಷದಹಾರ ಮಯೂಖ ಗೌರಂ. ಪರಮಾತ್ಮನ ನಾಭಿ ವಿಶೇಷವಾಗಿ ಚಂದ್ರನಂತೆ ಹೊಳೆಯುವಂತಹದ್ದು. ಅವನ ಸ್ತನಗಳು ವಿಶೇಷವಾಗಿ ಎರಡು ಆ ಒಂದು ವಜ್ರದಂತೆ ಇರುವಂತಹದ್ದು. ಅಂತಹ ದಿವ್ಯವಾದ ನಾಭಿ. ತಾನು ಶ್ರೀವತ್ಸಾಂಕಿತ ಚಿಹ್ನೆಯನ್ನು ಹೊಳೆಯುತ್ತಿದ್ದಾನೆ. ಅವನ ಕಂಠ ಹೇಗಿದೆ ಅಂದರೆ ಕೌಸ್ತುಭಹಾರವನ್ನು ಧಾರಣೆ ಮಾಡಿದೆ. ಯಾಕೆ ಅಂದರೆ ಪರಮಾತ್ಮನ ಕಂಠ ಯಾಕಿದೆ ಅಂದರೆ ಕೌಸ್ತುಭ ಮಣಿಗೆ ಒಂದು ಶೋಭೆ ಬರಬೇಕಲ್ವಾ. ಆ ಕೌಸ್ತುಭ ಮಣಿಗೆ ಶೋಭೆ ಬರಲಿ ಅಂತ ಪರಮಾತ್ಮನ ಕಂಠ ಇದೆ. ಅಂದರೆ ಕೌಸ್ತುಭ ಮಣಿ ಪರಮಾತ್ಮನ ಕಂಠಕ್ಕೆ ಶೋಭಾ ಅಲ್ಲ, ಪರಮಾತ್ಮನ ಕಂಠ ಈ ಕೌಸ್ತುಭ ಮಣಿಗೆ ಶೋಭೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಪರಮಾತ್ಮನ ಸುದರ್ಶನ ಚಕ್ರ, ಅದಕ್ಕೆ ಸಾವಿರಾರು ವಿಶೇಷವಾಗಿ ಒಂದು ಇದುಗಳಿವೆ. ಒಂದು ಇದು ಸಾವಿರಾರು ಸ್ಪೋಕ್ಸ್ ಅಂತ ಏನು ಕಳಿತೀವಿ ಅಂದರೆ ಒಂದು ಸಾವಿರಾರು ತರಹದ ವಿಶೇಷವಾದ ಮಹಿಮೆ ಉಳ್ಳಂತಹದ್ದು. ಹಾಗೂ ಆ ಪರಮಾತ್ಮನ ಶಂಖವನ್ನು ಧಾರಣೆ ಮಾಡಿದ್ದಾನೆ. ಕೌಮೋದಕಿ ಎಂಬುವಂತಹ ಗದೆಯನ್ನು ಧಾರಣೆ ಮಾಡಿದ್ದಾನೆ. ಈ ಕೌಮೋದಕಿಯಿಂದ ಬಹಳಷ್ಟು ದುಷ್ಟಜನರ ಸಂಹಾರ ಮಾಡುತ್ತಾನೆ. ನಮ್ಮಲ್ಲಿರುವಂತಹ ಅರಿಷಡ್ವರ್ಗಗಳು, ಅಜ್ಞಾನ, ಅಹಂಕಾರಗಳ ನಾಶ ಮಾಡುತ್ತಾನೆ. ಹಾಗೂ ಪರಮಾತ್ಮ ಒಂದು ಕಮಲ ಪುಷ್ಪವನ್ನು ಕೂಡ ಧಾರಣೆ ಮಾಡಿದ್ದಾನೆ. ಹಾಗೂ ಈ ಶ್ರೀನಿವಾಸನಾಗಿ ವಿಶೇಷವಾಗಿ ವರದ ಅಭಯಹಸ್ತಗಳನ್ನು ಕೂಡ ಧಾರಣೆ ಮಾಡಿದ್ದಾನೆ. ಪರಮಾತ್ಮನ ಆ ಕಂಠದ ಮೇಲಿರುವಂತಹ ಮುತ್ತಿನ ಹಾರಗಳು ಎಂತಹ ಅದ್ಭುತವಾದ ದಿವ್ಯ ರೂಪ. ಪರಮಾತ್ಮನ ಮುಖಕಮಲವನ್ನು ನಾವು ನೋಡುತ್ತಿದ್ದೇವೆ. ಒಂದು ಮಕರ ಕುಂಡಲಗಳು, ಮಂದಹಾಸ, ಮುಗುಳು ನಗೆ, ಅಂತಹ ವಿಶೇಷವಾಗಿರುವಂತಹ ಪರಮಾತ್ಮನ ಮಂದಹಾಸವನ್ನು ನೋಡುತ್ತಿದ್ದೇವೆ. ಕಮಲದಂತೆ ಇರುವಂತಹ ಕಣ್ಣು, ಅದಕ್ಕಿಂತ ಹೆಚ್ಚು ಪಟ್ಟು ಸೌಂದರ್ಯವುಳ್ಳಂತಹ ವಿಶೇಷವಾದಂತಹ ಕಣ್ಣುಗಳು. ಅಂತಹ ಪರಮಾತ್ಮನ ದಿವ್ಯ ದೃಷ್ಟಿ ಹೇಗೆ ಇರುವಂತಹದ್ದು ಅಂದರೆ ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ ಸ್ನಿಗ್ಧಸ್ಮಿತಾನುಗಣಿತಂ ವಿಪಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿಪುಲ ಭಾವನಃ ಯಾಗುಹಾಯಾಂ. ಅಂತಹ ಪರಮಾತ್ಮನ ಮಂದಹಾಸವನ್ನು ನಾವು ನೋಡಿದಾಗ, ಅವನ ದಿವ್ಯವಾದ ಕಣ್ಣನ್ನು ನಾವು ನೋಡಿದಾಗ
ನಮ್ಮ ಯಾವ ಭಯವಿದೆಯೋ ಆ ಸಂಸಾರದ ಭಯ ಇವೆಲ್ಲ ನಾಶವಾಗುತ್ತಿದೆ. ಪರಮಾತ್ಮ ಬಂದು ಹೇಳುತ್ತಿದ್ದಾನೆ, ನನ್ನಲ್ಲಿ ಭಕ್ತಿ ಮಾಡು, ನನ್ನಲ್ಲಿ ಭಕ್ತಿ ಮಾಡಿದಾಗ, ನನ್ನ ಪಾದವನ್ನು ನೀನು ಸೇವೆ ಮಾಡಿದಾಗ ಈ ಸಂಸಾರ ಎಂಬುವಂತಹ ಸಾಗರ ನಿನ್ನ ಕಟಿಯ ದೇಶಕ್ಕಷ್ಟೇ ಬರುತ್ತೆ, ನಾನು ರಕ್ಷಿಸುತ್ತೇನೆ ಎಂಬುವಂತಹ ಬಿರುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಪರಮಾತ್ಮ ಭರವಸೆ ಕೊಡುತ್ತಿದ್ದಾನೆ. ಅಂತಹ ಪರಮಾತ್ಮನಿಗೆ ನಾವು ಮಾನಸ ಪೂಜೆಯನ್ನು ಮಾಡುತ್ತಿದ್ದೇವೆ. ಯಾವ ಮಾನಸ ಪೂಜೆ ಅಂದರೆ ನಮ್ಮ ಪ್ರಸನ್ನ ವೆಂಕಟದಾಸರು ವಿಶೇಷವಾಗಿ ಹೇಳಿರುವಂತಹದ್ದು ಯಾವ ರೀತಿಯಾಗಿ ಅಂದರೆ, ಪಂಜು ಪಿಡಿವೇನೋ ಶ್ರೀನಿವಾಸ, ನೀ ನೆಂಜಲ ಬಳೆದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ಕಾಳಂಜಿಯ ಪಿಡಿವೆ ಶ್ರೀನಿವಾಸ, ಸತ್ತಿಗೆ ಚಾಮರ ಶ್ರೀನಿವಾಸ, ನಾನೆತ್ತು ನಲಿವೆನೋ ಶ್ರೀನಿವಾಸ, ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ, ನಾ ಎತ್ತು ಕುಣಿವೆನೋ ಶ್ರೀನಿವಾಸ. ವಿಶೇಷವಾಗಿ ಪರಮಾತ್ಮನಿಗೆ ನಾವು ದೀಪ ಬೆಳಗುತ್ತಿದ್ದೇವೆ, ಅವನ ಎಂಜಲನ್ನು ನಾವು ಬೆಳೆದು ತಿನ್ನುತ್ತಿದ್ದೇವೆ, ಅವನ ನೈವೇದ್ಯವನ್ನು. ತಾನು ಉಗುಳುವಂತಹ ಒಂದು ಪಾತ್ರೆ, ಪೀಕಸಾನಿ ಎಂಬುವಂತಹ ಪಾತ್ರೆಯನ್ನು ನಾವು ಹಿಡಿದುಕೊಳ್ಳುತ್ತಿದ್ದೇವೆ, ಅವನಿಗೆ ಮೇಲೆ ನಾವು ಛತ್ರವನ್ನು ಹಿಡಿಯುತ್ತಿದ್ದೇವೆ, ಅವನ ಪಾದುಕೆಗಳನ್ನು ನಮ್ಮ ತಲೆಯ ಮೇಲೆ ಧರಿಸಿ ಕೊಂಡಾಡುತ್ತಿದ್ದೇವೆ. ಅಂತಹ ಬಿಂಬನಾದ ಶ್ರೀಹರಿಗೆ ನಾವು ಪ್ರಾರ್ಥಿಸೋಣ. ನಮ್ಮಲ್ಲಿರುವಂತಹ ಅಜ್ಞಾನಾದಿ ಎಲ್ಲ ಅರಿಷಡ್ವರ್ಗಗಳನ್ನು ವಿಶೇಷವಾಗಿ ನಾಶ ಮಾಡಿ, ಹಾಗೂ ಅಹಂಕಾರವನ್ನು ಕೂಡ ನೀನು ನಾಶ ಮಾಡಿ ಈ ಸಾಧನೆ ಮಾರ್ಗದಲ್ಲಿ ನಿನ್ನ ಪಾದದಲ್ಲಿ ರತಿಯನ್ನು ವಿಶೇಷವಾಗಿ ಕೊಡು ಅಂತ ನಾವು ಪ್ರಾರ್ಥಿಸಿದಾಗ ಪರಮಾತ್ಮ ತನ್ನ ಕರುಣೆಯ ಒಂದು ಸಾಗರದಲ್ಲಿ ನಾವು ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಡುತ್ತಿದ್ದೇವೆ, ನಿನ್ನ ಪಾದ ಸ್ಪರ್ಶದ ಭಾಗ್ಯ ಕೊಡುವಂತ. ಆ ಪರಮಾತ್ಮ ನಮ್ಮ ಮೇಲೆ ಕರುಣೆಯನ್ನು ತೋರಿ ತಾನು ಕೊಡುತ್ತಿದ್ದಾನೆ. ಆ ಪರಮಾತ್ಮನ ದಿವ್ಯವಾದ ಪಾದವನ್ನು ನಾವು ಹಿಡಿದುಕೊಂಡಿದ್ದೇವೆ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ನಿನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ಸಂಬಳಕ್ಕೆ ಇಟ್ಟುಕೋ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ನಾವು ಅವನ ಪಾದದಲ್ಲಿ ಪೂರ್ಣ ಶರಣಾಗತರಾಗುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮಾನಸ ಯಾತ್ರೆಯ ಪ್ರಕರಣವನ್ನು, ಈ ಎಲ್ಲ ಗ್ರಂಥಗಳ ಚಿಂತನೆಯನ್ನು ನಮ್ಮ ಗುರುಗಳ ಅಂತರ್ಗತ, ಗುರು ಸಾರ್ವಭೌಮಾಂತರ್ಗತ, ತತ್ವಾಭಿಮಾನಿ ದೇವತಾಂತರ್ಗತ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ, ನಮ್ಮ ಬಿಂಬನಿಂದ ಒಂದು ಬಿಂಬನಿಗೆ ಸಮಾನನಾಗಿರುವಂತಹ, ನಮ್ಮ ಬಿಂಬರೂಪಿಯಾಗಿರುವಂತಹ ಆ ಶ್ರೀನಿವಾಸನಿಗೆ ನಾವು ಸಮರ್ಪಿಸೋಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ, ಅಕ್ಷರೋ ಯೋಜರಃ ಸರ್ವದೈವಾಮೃತಃ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ, ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ, ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.